ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ನಾವು ಕೇಳಿಸ್ಕೊಳ್ಳೋಣ. ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆಯನ್ನು ಹೊಂದುವರು. ಮತ್ತೇನ ಬರೆಸುವಾರ್ತೆಯಲ್ಲಿ ಬೆಟ್ಟದ ಮೇಲೆ ಮಾಡಿರುವ ಪ್ರಸಂಗದ ಕುರಿತಾಗಿ ಮಾತಾಡ್ತದೆ ಮಾತು. ಒಂದಾದ್ಮೇಲೆ ಒಂದು ಹೇಳಿಸ್ಕೊಳ್ತದೆ ಮಾತು. ಇವೆಲ್ಲ ಪರಲೋಕಕ್ಕೆ ಸಂಬಂಧಪಟ್ಟಿರುವ ಮಾತುಗಳು, ವಾಗ್ದಾನಗಳು. ಅದಕ್ಕೋಸ್ಕರವೇ ಈ ಮತ್ತಾಯನ ಬರೆಸುವಾರ್ತೆ ಬಹಳ ಮುಖ್ಯವಾಗಿರುವಂಥದ್ದು ಮಾತು. 5ನೇ ಅಧ್ಯಾಯ, 6ನೇ ಅಧ್ಯಾಯ, 7ನೇ ಅಧ್ಯಾಯ, ಈ 3 ಅಧ್ಯಾಯಗಳಲ್ಲಿ ಯೇಸು ಕ್ರಿಸ್ತನು ಬೆಟ್ಟದ ಮೇಲೆ ಕೂತ್ಕೊಂಡು ಮಾಡಿರೋ ಪ್ರಸಂಗ ಮಾತು. ಇದು ಧನ್ಯತೆ ಬಗ್ಗೆ ಮಾತಾಡ್ತದ ಮಾತು. ಕರುಣೆ ಉಳ್ಳವರು ಏನಂತ ಹೇಳ್ತದನ? ಧನ್ಯರು, ಅವರು ಕರುಣೆ ಹೊಂದುವರು ಅಂತ ಹೇಳ್ತಾನೆ ಮಾತು. ಇದು ಈ ಧನ್ಯತೆ ಅನ್ನುವಂಥದ್ರಲ್ಲಿ 5ನೇ ಮಾತಂತ ನೀವು ನೆನಪಿಟ್ಕೊಂಡ್ರೆ ನಿಮ್ಗೆ ಇನ್ನೂ ವಾಕ್ಯ ಚೆನ್ನಾಗಿ ಅರ್ಥ ಆಗ್ತದ ಮಾತು. ಕರುಣೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥ ಮಾತಾಯತ್ ಮಾತು. ಕರುಣೆ ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಇಲ್ಲದೆ ಹೋದ್ರೆ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಲಿಕ್ಕೆ ಆಗಲ್ಲ ಮಾತು, ಹೆಲ್ಪ್ ಮಾಡ್ಲಿಕ್ಕೆ ಆಗಲ್ಲಂತೆ. ಅದಕ್ಕೋಸ್ಕರ ದೇವರ ಕರುಣೆ ನಾವು ಹೊಂದಿಕೊಂಡ್ರೆ ನಾವು ಇನ್ನೊಬ್ಬರಿಗೆ ಕರುಣೆ ತೋರಿಸ್ಬೋದು. ಕರುಣೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ದೇವರ ಮಕ್ಕಳಿಗೆ. ಅದಕ್ಕೋಸ್ಕರವೇ ಇನ್ನೊಬ್ಬರಿಗೆ ದಯ ತೋರಿಸ್ಬೇಕಂತಂದ್ರೂ ನಮ್ಮ ಜೀವಿತದಲ್ಲಿ ಏನಿರ್ಬೇಕು? ಕರುಣೆ ಇರ್ಬೇಕಂತೆ. ಇನ್ನೊಬ್ರಿಗೆ ಹೆಲ್ಪ್ ಮಾಡ್ಬೇಕಂದ್ರೂ ಕರುಣೆ ಇರ್ಬೇಕಂತೆ. ಕರುಣೆ ಇಲ್ಲದೆ ಹೋದ್ರೆ ಕಟುಕ ಆಗ್ತಾರಂತೆ ಮನುಷ್ಯನು. ಅದಕ್ಕೋಸ್ಕರವೇ ಕೆಲವು ಸಾರಿ ಮಾತಾಡುವಾಗ ಎಷ್ಟು ಕಟಕ ಏನಲ್ಲಪ್ಪ ಈ ಮನುಷ್ಯನು, ಎಷ್ಟು ಕಟಕ ಆಗಲ್ಲಪ್ಪ ಈ ಸ್ತ್ರೀ ಅಂತ ಹೇಳ್ತಾ ಮಾತು. ಸ್ವಂತ ಮಗನ್ನ ಕೂಡಾಗಿ ಇವತ್ತು ಕನಿಕರಿಸಲಾರ್ದೆ ಬಾಯ್ ಫ್ರೆಂಡು ಇನ್ಸಲ್ಟ್ ಗ್ರಾಮ. ಯಾವ ಗ್ರಾಮ ಹೌದ್ರಿ ನಮ್ಮದು? ಏನ್ ಗ್ರಾಮಗಳು? ಇನ್ಸ್ಟಾಗ್ರಾಮ. ಅದರ ಪರಿಚಯ ಏನಂತ ಒಬ್ಬ ಹುಡುಗ ಅದರ ಪರಿಚಯ ಆಗಿ ಬಸ್ ಸ್ಟ್ಯಾಂಡಿಗೆ ಬಾ, ನಾನು ಬರ್ತಂತ ಹೇಳಂತೆ. ಈತ ಬಸ್ ಸ್ಟ್ಯಾಂಡಿಗೆ ಬಂದಾನ, ಆಯಮ್ಮ ಬಸ್ ಸ್ಟ್ಯಾಂಡಿಗೆ ಬಂದಾಳ. ಒಂದು 2-3 ವರ್ಷ ಹುಡುಗಷ್ಟೇ. ಆ ಹುಡುಗನ ಬಸ್ ಸ್ಟ್ಯಾಂಡಾಗಿ ಬಿಟ್ಬಿಟ್ಟು ಆ ಪರಿಚಯ ಇರುವ ಬಾಯ್ ಫ್ರೆಂಡು, ಮದುವೆ ಆಗಿ ಮಗ ಆಗಿದ್ರು ಕೂಡ ಪರಿಚಯ ಆಗಿರುವ ಬಾಯ್ ಫ್ರೆಂಡ್ ಜೊತೆಗೆ ಮಗುನ ಅಲ್ಲೇ ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಆಯಮ್ಮ ಗಾಡಿಯಲ್ಲಿ ಹೋಗ್ಬಿಟ್ಟಾಳ ಮಾತ್ರ. ಅವನ ಕೈಯಾಗಿರುವಂಥ ಚಾಕ್ಲೇಟು ಬಿಸ್ಕೆಟ್ಟು ತಿನ್ನತಕ್ಕಂತ ತಿಂದ್ಬಿಟ್ಟು ಕುಂದ್ರಿಸ್ರು ಹುಡುಗನ. ತಿಂದ್ಬಿಟ್ಟು ಆಗ್ಯದ ಮೇಲೆ ಅವನು ಇನ್ನೇನು ಮಾಡ್ತಾನ? ಅಳ್ತಾನ ಮಾತು. ಇದಕ್ಕಂದ್ರೆ ಅವ್ರಮ್ಮ ಕಾಣವಲ್ವ, ಅದಕ್ಕೋಸ್ಕರ ಅಳ್ಕಾಂತದನ್ ಮಾತು. ಬಸ್ ಸ್ಟ್ಯಾಂಡ್ ಅಂದ್ರೆ ಸುಮ್ಮನೆ ಇರ್ತಸಿಲಿ ಎಷ್ಟು ಜನ ಬಂದಿರ್ತಾರ, ಯಾವ ಊರಿಗೆ ಹೋಗೋರು ಬಂದಿರ್ತಾರ, ಏನೇನು ಪರಿಸ್ಥಿತಿಯಲ್ಲಿ ಬಂದಿರ್ತಾರ. ಬಸ್ ಸಿಕ್ಕಿಲ್ಲ ಅಂತ ಒಬ್ರು ಟೆನ್ಷನು, ಇವಾಗ ಹೋಯ್ತು ನೀನು ಇವಾಗ ಸ್ವಲ್ಪ 1 ನಿಮಿಷ ಮುಂದೆ ಬಂದಿರ್ ಬೇಸಿರ್ತಂತ ಯಾರ ಟೆನ್ಷನ್ ಎತ್ತಾಗ ಕೂತ್ಕೊಂಡಿರ್ತಾರ ಬಸ್ ಸ್ಟ್ಯಾಂಡಾಗ. ನಾವು ಕೂಡ ಚರ್ಚೆ ಬಂದ್ರೊಳಗೆ ಒಂಥರ ನಾವು ಕೂಡ ಬಸ್ ಸ್ಟ್ಯಾಂಡಾಗ ಇದ್ದಂಗೆ. ಅರ್ಥ ಆಗಿಲ್ಲ ಅಲ್ವಾ? ಯಾರ ಚಿಂತೆ ಯಾರು ನಮಗೇನು ಬರ್ತಿರ್ತಸಿಲಿ. ನೀನ್ ಎದಕ್ಕಪ್ಪ ಚಪ್ಪಾಳೆ ತಟ್ಟೋದ್ರೆ ನಿನ್ ಚಿಂತೆ ನಿನಗೆ, ನೀನ್ ಎದಕ್ಕಪ್ಪ ಬಾಯಿ ತೆರೆದು ಆಡೋದ್ರೆ ನಿನ್ ಚಿಂತೆ ನಿನಗೆ. ಬಸ್ ಸ್ಟ್ಯಾಂಡಾಗ ಬಸ್ ಮಿಸ್ ಆದ್ರೆ ಕೇಳ್ಬೇಕು, ಒಂದೇ ಬಸ್ ಐತನಕ ಲಾಸ್ಟ್ ಬಸ್. ಪರಿಸ್ಥಿತಿ ಹೆಂಗಿರ್ತದೆ ಹೇಳು? ಸಾಯಂಕಾಲ 6 ಗಂಟೆ ಬರ್ತದಪ್ಪ, ಇವಾಗ ಮಧ್ಯಾಹ್ನ 1 ಗಂಟೆ ಆಯ್ತಂದ್ರೆ ಹೆಂಗಿರ್ತದೆ ಪರಿಸ್ಥಿತಿ? ಅಲ್ಲಿ 10 ನಿಮಿಷ ಮುಂದೆ ಬಂದ್ಬಿಟ್ಟಿದ್ರೆ ನನ್ ಗೊಂಟೆ ಓದೋದಿಲ್ಲ ನಮಗಿರ್ತದೆ ಮತ್ತೆ. ಅವನು ಅಳ್ತಾ ಇದ್ರೆ ಎಲ್ಲರೂ ಹೋಗಿ, ಏರ ಬುಜ್ಜಿ ಎವ್ರನ್ನಿದೆ? ಆಂಧ್ರ ಪ್ರದೇಶಾಗ ಏವ್ರ ಬುಜ್ಜಿ ಎವ್ರನ್ನಿದೆ? ಅಮ್ಮ ಆಟಿಗೆ ಹೋಯ್ದ್ರ, ನಾನು ಆಟಿಗೆ ಹೋಯ್ನಂತ 3 ವರ್ಷ ಹುಡುಗಿ ಏನ್ ಹೇಳ್ತಾನೆ ಒಂದ್ಸಲಿ ಅಮ್ಮೆ ಅಂತ ಆಳ್ತಾನೆ ಅದ ನಾವು ಅನ್ಸಲಿ. ಅವಾಗ ಹಂಗಿಂಗ್ ಮಾಡಿ ಆ ಬಸ್ ಕೌಂಟರ್ನ ಕೂತ್ಕೊಂಡಿರ್ತಾರಲ್ಲ ಅವರು, ಬಸ್ ಯಾವಾಗ ಬರ್ತತ, ಈ ಊರಿಗೆ ಹೋಗಿ ಬಸ್ ಯಾವಾಗ ಬರ್ತಂತ ಹೇಳಿ ಎನ್ಕ್ವೈರಿ ಮಾಡ್ತವಲ್ಲ ಹೋಗಿ. ಸರ್ ಈ ಹುಡುಗ ಯಾರೇನು ಸರ್, 10-15 ನಿಮಿಷ ಅರ್ಧ ಗಂಟೆ ಆಯ್ತು ಅಳ್ತಾನೆ ಅದನ, ಇವ್ರಮ್ಮ ಕಾಣವಲ್ಲ ಇವ್ರಪ್ಪ ಕಾಣವಲ್ಲ, ಸ್ವಲ್ಪ ಯಾರನ್ನಿದ್ರೆ ಅನೌನ್ಸ್ ಮಾಡ್ರಿ ಸರ್ ಮೈಕ್ನಾಗ ಅಂತ ಹೇಳ್ತಾರೆ. ಮತ್ತೆ ಯಾಕಂದ್ರೆ ಅಲ್ಲಿ ಅನೌನ್ಸ್ ಮಾಡ್ತಾರ, ಇಂಥ ಬಸ್ಸು ಇಂಥ ಪ್ಲಾಟ್ಫಾರ್ಮ್ ನಲ್ಲಿ ಬಂದತ್ ನೋಡ್ರಿ ಅಂತ ಎಲ್ಲರೂ ಬುಡು ಅಂತ ಹೋಗ್ತಾರಲ್ಲ, ಅಂತ ತಲೆ ಕೊಟ್ಬಿಟ್ರ ಹುಡುಗ ಕರ್ಕೊಂಡೋಗಿ ಕೊಟ್ರ. ఎవరేం కథ పిల్లోడు ఈ ప్యాంటు ఇట్లా హంగ్ వేసుకున్నాడు, ఎవరన్నా పోయింటే ఇక్కడికి వచ్చి పిల్లోని తీసుకపోండి ಅಂತ ಆತ ಅನೌನ್ಸ್ ಮಾಡ್ತಾನೆ ಆಯಮ್ಮ ಇದ್ರಲ್ಲಿ ಬರತ್ತೆ ಅಸಲಿ. ಆಯಮ್ಮ ಆತನಿಂದ ಎಸ್ಕೇಪ್ ಆಗ್ಬಿಟ್ಟು ಅಳ್ಸಲಿ. ಅವಾಗ ಅಸಲಿ ಬಂದಿಲ್ಲ, ಅವ್ನು ಅಳ್ತಾನೆ ಅದನ ಪಾಪ. ಇವರು ಬಿಸ್ಕೆಟ್ ಕೊಡ್ತಾರೆ, ಚಾಕ್ಲೇಟ್ ಕೊಟ್ರೆ ಹೆಂಗೆ ಅಸಲ ರಮ್ಮ ಬೇಕು ಅವನಿಗೆ. ಅದಕ್ಕೋಸ್ಕರ ಆಮೇಲೆ ಇನ್ನು ಅವ್ರ ಕೈಲಿ ಆಗಲಿಲ್ಲ, ಪೊಲೀಸರು ಕರೆದ್ರು, ಪೊಲೀಸರಿಗೆ ಒಪ್ಪಿಸ್ಕೊಟ್ಬಿಟ್ರು. ಆಮೇಲೆ CC ಕ್ಯಾಮ್ರಾ ಹತ್ರ ಕೂತ್ಕೊಂಡ್ರು ಎಲ್ಲರೂ. CC ಕ್ಯಾಮ್ರಾ ಓಪನ್ ಮಾಡಿ ತೆಗೆದ್ರೆ ಗಾಡಿ ಬಂದಿದ್ದು, ಆ ಹುಡುಗನಲ್ಲಿ ಮುಟ್ಟಿದ್ದು, ಗಾಡಿಗೆ ಕೂತ್ಕೊಂಡಿದ್ದು, ಹೋಗಿದ್ದು ಎಲ್ಲ ಬಂತು. ಗಾಡಿ ನಂಬರ್ ತೆಗೆದ್ರು, ಹೋಗಿ ಸ್ಟೋರ್ ಏನೋ ಇರೋ ಗಾಡಿ ಆ ಟೈಪ್ಸ್ಗೆ ಹೋದ್ರು. ಆ ಟೈಪ್ಸ್ನಾಗ ಎಲ್ಲ ನಂಬರ್ ತೆಗೆದ್ರು, ಅವ್ನು ಲೀಸ್ಟ್ ತೆಗೆದ್ರು, ಅವ್ನು ಹಿಡ್ಕೊಂಬಂದ್ರು. ಅವಾಗೆ ಆಯಮ್ಮನ ಹಿಡ್ಕೊಂಬಂದು ಕೌನ್ಸಿಲಿಂಗ್ ಕೊಟ್ಟರು. ಮಾತಾಡ್ರಿ, ಅಮ್ಮ
ಒಂದು ಮಗ ಐತಿ, ಮದುವೆ ಆಗೈತಿ, ಅವನೇನೋ ಅವನು ತಿಕ್ಕಿದ್ದಂಗ, ಅವನು ನೀ ಏನು ತಿಕ್ಕನ ಪರಿಚಯ ಮಾಡ್ಕೊಂಡು ಗಂಡನ್ ಬಿಟ್ಟು ಮಗನ್ ಬಿಟ್ಟು ಹೋಗಿ ನೀವು ಬುದ್ಧಿಗಿದ್ದೆ ಅಂತೇಳಿ ಇಬ್ರಿಗೆ ಕೌನ್ಸಿಲಿಂಗ್ ಕೊಟ್ಟು ಮಾತಾಡಿ ಬುದ್ಧಿ ಮಾತು ಹೇಳಿ ಮಗನ ಕೊಟ್ಟು ಕಳಿಸಿರ್ ಮಾತು. ಹಲ್ಲೆಲೂಯಾ. ಅಂದ್ರೆ ಇನ್ನೊಬ್ರಿಗೆ ನಾವು ದಯ ತೋರಿಸ್ಬೇಕಂತಂದ್ರೆ, ಇನ್ನೊಬ್ರಿಗೆ ಕರುಣೆ ತೋರಿಸ್ಬೇಕಂದ್ರೆ ನಮ್ಮಲ್ಲಿ ಕೂಡ ದಯ ಇರ್ಬೇಕು ಮಾತು. ದಯ ಇಲ್ಲದೆ ಹೋದ್ರೆ ಏನಾಗ್ತಾನೆ, ಮನುಷ್ಯನು ಕಟಕ ಆಗ್ತಾನಂತೆ. ಇನ್ನೊಬ್ರಿಗೆ ಹೆಲ್ಪ್ ಮಾಡ್ಬೇಕಂದ್ರೆ ಬಿದ್ದಿರೋರಿಗೆ ಆಗ್ಲಿ, ಕಷ್ಟದಲ್ಲಿರುವವರಿಗೆ ಆಗ್ಲಿ, ಕಣ್ಣೀರಿನಲ್ಲಿರುವವರಿಗೆ ಆಗ್ಲಿ, ಕುಟುಂಬದಲ್ಲಿ ಬಾಧೆ ಪಡ್ತಾ ಇರುವಂತ, ಕುಟುಂಬದಲ್ಲಿ ಸಮಸ್ಯೆ ಇರುವವರಿಗೆ ಆಗ್ಲಿ, ನಾವು ಹೆಲ್ಪ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ಫಸ್ಟ್ ಆ ಹೆಲ್ಪ್ನೆಸ್ ಇರ್ಬೇಕಂದ್ರೆ ನಾವು ಕರುಣೆ ಹೊಂದ್ಕೊಂಡಿರ್ಬೇಕು. ದೇವರ ಕರುಣೆ. ಎಲ್ಲರೂ ಹೇಳ್ರಿ, ಯಾವ ಕರುಣೆ? ದೇವರ ಕರುಣೆ ಹೊಂದ್ಕೊಳ್ಬೇಕು. ನಮ್ಮ ಕರುಣೆ ಹೊಂದ್ಕೊಂಡ್ರೆ ನಾವು ಅಷ್ಟಕ್ಕೆ ಇರ್ತು ಮಾತು. ದೇವರ ಕರುಣೆ ಹೊಂದ್ಕೊಂಡ್ರೆ ಇನ್ನೊಬ್ಬರ ಬಗ್ಗೆ ನಮ್ಗೆ ಅರ್ಥ ಆದ ಮಾತು. ಇವರೆಷ್ಟು ಬಾಧೆ ಪಡ್ತಾ ಇದಾರ, ಇವರೆಷ್ಟು ಚಿಂತೆ ಮಾಡ್ತಾರೆ, ಇವರೆಷ್ಟು ಸಮಸ್ಯೆ ಇದೆ. ಅದಕ್ಕೋಸ್ಕರ ಕರುಣೆ ಇದ್ರೆ ಕನಿಕರಿಸುವ ಹೃದಯ ಬರ್ತತ್ ಮಾತು. ಕರುಣೆ ಇಲ್ದಿದ್ರೆ ಕನಿಕರಿಸುವ ಹೃದಯ ಬರಕಲ್ಲ, ಕಟಕ ಆಗ್ತೀವಿ ಮಾತು ನಾವು. ಅದಕ್ಕೋಸ್ಕರ ನಮ್ಗೆಲ್ಲರಿಗೂ ದೇವರು ಕರುಣೆ ಹೃದಯ ಕೊಡ್ಲಿ. ಬೇಡಲ್ಲ ಅಲ್ಲ, ಬೇಕಂದ್ರೆ ಹೇಳ್ರಿ, ಬೇಡ ಅಂದ್ರೆ ಅದು ಹಂಗೆ ಇರ್ತದೆ ಅಷ್ಟೇ. ಯಾರು ಏನು ಮಾಡಕ್ ಬರಕಲ್ಲ ಅಲ್ವಾ? ನಾನು ಅವಾಗ ಹೇಳ್ಬಿಡ್ತೀನಿ, ಸ್ಟೋರಿಯಲ್ಲಿ ಹೇಳ್ಬಿಡ್ತು ಮಾತು, ನೀವು ಹೆಂಗಿರ್ತೀರ ಅಂತೇಳಿ. ಯಾರ ಚಿಂತೆ. ಅದಕ್ಕೋಸ್ಕರ ಕರುಣೆಯಿಂದ ನಮ್ಮ ಹೃದಯ ಏನ್ ಮಾಡ್ಬೇಕಂತ ದೇವರು ತುಂಬಬೇಕಂತೆ. ಕರುಣೆಯಿಂದ ಹೃದಯ ತುಂಬಬೇಕಂತಂದ್ರೆ ಇದನ್ನ ಅಂಗಡಿ ಸಿಗ್ತತಾ? ಎಲ್ಲೇನು ಏನೇನು ಸಿಗ್ತದ ಕೊಂಡ್ಕೊಂಬರಕ? ಎಲ್ಲಿ ಸಿಗಂಗಿಲ್ಲ. ನೀನು ದೇವ್ರನ್ನ ಅರ್ಥ ಮಾಡ್ಕೊಂಡ್ರೆ ದೇವರು ಕರುಣಾಮಯನಂತೇಳಿ ನಾವು ಅರ್ಥ ಆತತ್ ಮಾತು. ಅದಕ್ಕೋಸ್ಕರ ಆತನು ತನ್ನ ಜೀವಿತದಲ್ಲಿ ಎಲ್ಲರಿಗೂ ಕರುಣೆ ತೋರಿಸನ್ ಮಾತು. ಬೈಬಲ್ನಲ್ಲಿ ಒಬ್ಬ ಮನುಷ್ಯನು ದೇವರನ್ನ ಆರಾಧನೆ ಮಾಡಕ್ ಹೋಗಿ ದೇವರನ್ನ ಆರಾಧಿಸಿ ಸ್ತುತಿಸಿ ಯೆರೂಸಲೇಮಿನಿಂದ ಯೆರಿಕೋಗೆ ಹೋಗ್ತದನಂತೆ. ಎಲ್ಲಿಂಚ? ಯೆರೂಸಲೇಮಿನಿಂದ ಯೆರಿಕೋ ಹೋಗ್ತಾ ಇದ್ರೆ ಆತನು ಕಳ್ಳರ ಕೈ ಸಿಕ್ಕನಂತೆ. ಕಳ್ಳರ ಕೈ ಸಿಕ್ಕಿದಕ್ಕೋಸ್ಕರ ಅವರು ಕಳ್ಳರ ಕರುಣೆ ಉಳ್ಳವರ? ಅವ್ರು ಕರುಣೆ ಉಳ್ಳವರಲ್ಲ. ಅವ್ರು ಕರುಣೆ ಉಳ್ಳವ್ರ ಬೇರೆ ವ್ಯವಸ್ಥೆ ಕೂತ್ಕೊಂಡು ಹೋಗ್ತಾರೆ ಹೇಳ್ರಿ. ಅಯ್ಯೋ ಇದ್ರನ್ನ ಹೊತ್ಕೊಂಡೋದ್ರೆ ಇವ್ರು ಏನೋ ನನ್ಕಂತಾರೇನೋ, ಇವ್ರು ಬಾಧೆ ಪಡ್ತಾರೇನೋ, ಇವ್ರು ಅಳ್ತಾರೇನೋ ಕೂತ್ಕೊಂಡು, ಇವ್ರು ಸಂಕಟ ಪಡ್ತಾರೆ. ಅವ್ನಿಗೆ ಯಾಕೆ ಕರುಣೆ ಇರ್ತೈತೆ? ಕಳ್ಳಗ ಕರುಣೆ ಇರಕಲ್ಲ. ಬೇಸ ಆತನ ಹತ್ತಿರ ಎಲ್ಲ ಕಸ್ಕೊಂಡು, ವಸ್ತ್ರಗಳು ಕೂಡ ಕಸ್ಕೊಂಡು ಒಡೆದು ಅರೆ ಜೀವ ಮಾಡಿ ಬಿಸಾಕ ಇರುತ್ತೆ ದಾರಿ ಪಕ್ಕದಲ್ಲಿ. ಬದುಕಿದ್ರ ಬದುಕು, ಸ್ವತಃ ಸಾಯಿ. ಅಂದ್ರೆ ಅರ್ಥ ಏನೋ? ಅವ್ರಿಗೆ ಏನಿಲ್ಲ ಸಿಲಿ, ಕರುಣೆ ಇಲ್ಲ. ಪ್ರಪಂಚ ಎಲ್ಲ ಹಂಗ ಬಂದ್ಬಿಡತ್ತೆ ಇವತ್ತು. ಪಕ್ಕದಲ್ಲಿ ಯಾರು ಬಿದ್ದಾರಂತ ಏನು ಅವಸರ ಇಲ್ಲ ಸಿಲಿ. ಹೋಗಿದ್ದೆ ಬುರ್ರು ಹೋಗಿದ್ದೆ ಅವನು ಎದ್ದಂದ್ರೆ ಮನೆಗೆ ಹೋದ್ರು ಹೋಗ್ಲಿ, ಇಲ್ಲಂದ್ರೆ ಅಲ್ಲೇ ಔಟ್ ಔಟಲ್ಲ ನಮ್ಗಿದಕ್ಕಪ್ಪ ಅಂತ ಅಮ್ಮ ಪರಿಸ್ಥಿತಿ ಬಂದ್ಬಿಡತ್ತೆ ಇವತ್ತು. ಆದ್ರೆ ಈ ಮನುಷ್ಯನ ದಾರಿ ಪಕ್ಕದಲ್ಲಿ ಬಿಸಾಕ್ ಹೋಗ್ಯಾರ. ಆ ದಾರಿಯಲ್ಲಿ ಬರುವಂತಾರಂತ ಗೊತ್ತಾ? ಬಹಳ ಭಕ್ತಿವಂತರು. ಹಲ್ಲೆಲೂಯಾ. ಎಂತಂತರ ಬಂದಾರಂತಂದ್ರೆ, ನೀವು ಲೂಕನ ಬರೆಸುವಾರ್ತೆಲ್ಲ 10ನೇ ಅಧ್ಯಾಯ ಆಮೇಲೆ ಮನೆಗೂ ಓದ್ಕೊಳ್ರಿ. ಎಂತಂತರ ಬಂದಾರಂದ್ರೆ ಕೇಳಿಸ್ಕೊಳ್ರಿ. ಆ ದಾರಿಯಲ್ಲಿ ಯಾರು ಬಂದ್ರಂದ್ರೆ ಫಸ್ಟು ಈತ ಬಂದರಂತೆ, ಲೇವಿಯತ. ಯಾರು ಬಂದ್ರಂತೆ? ಆತ ಲೇವಿಯತ ಬಂದ. ಲೇವಿಯ ಕೆಲಸ ಏನ್ ಗೊತ್ತಾ? ಯಜ್ಞವೇದಿ ಸಿದ್ಧ ಮಾಡ್ತಾನ, ಕುರಿಗಳನ್ನ ಬೇಸ್ ಚೆನ್ನಾಗಿ ತೊಳಿತಾನ, ಕತ್ತಿನ ರೆಡಿ ಮಾಡ್ತಾನ, ಎಲ್ಲ ಕಟ್ಟಿಗೆನ ರೆಡಿ ಮಾಡ್ತಾನ, ಧೂಪ ಹಾಕ್ಬೇಕಲ್ಲ ಎಲ್ಲ ಬಲ್ಲಿನ ರೆಡಿ ಮಾಡ್ತಾನ. ಈತ ಬಂದ ಆ ದಾರ್ಯಾಗ ಪಕ್ಕದಲ್ಲೇ ಅಯ್ಯೋ 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 ಅಂತ ಅಳ್ತದನ. ಯಾರು? ಕಳ್ಳರ ಕೈ ಸಿಕ್ಕಿರುವಂತ ವ್ಯಕ್ತಿ ಅಳ್ತಾ ಇದ್ರೆ ಹಿಂಗ ನೋಡ್ದ, ಎಲ್ಪ್ ಮಾಡ್ಬೇಕು ಅನಿಸತ್ ಮಾತು. ಆದ್ರೆ ದೇವರ ಆಲಯಕ್ಕೆ ಹೋಗಿ ಯಾಜಕ ಬರಕನ ಮೊದಲೇ ಸಿದ್ಧತೆ ಮಾಡ್ಬೇಕು ಬಲಿನ. ಹಲ್ಲೆಲೂಯಾ. ಯಾಜಕ ಬರತೊಟ್ಟಿಗೆಲ್ಲ ಸಿದ್ಧತೆ ಮಾಡ್ಬೇಕು ಬಲಿನ. ಈತನ ನೋಡಿದಾಗ ಏನ್ ಅನಿಸ್ತಂದ್ರೆ ಈತನ ಡ್ಯೂಟಿ ಇಂಪಾರ್ಟೆಂಟ್ ಆಯ್ತು. ಹಲೋ, ಏನ್ ಇಂಪಾರ್ಟೆಂಟ್ ಆಯ್ತು ಆತನಿಗೆ? ಆತನ ಡ್ಯೂಟಿ ಇಂಪಾರ್ಟೆಂಟ್. ಯಾವನ್ ಬಿದ್ರೆ ನನಗೇನಪ್ಪ, ನನ್ನ ಡ್ಯೂಟಿ ಐತಲ್ಲಿ, ಮತ್ತೆ ನಾನು ಹೋಗ್ನ ಮೊದಲೇ ನಾನು ಸಿದ್ಧತೆ ಮಾಡಿದ್ರೆ ಯಾವ್ದಕ್ಕೆ ಬಂದು ನನ್ನ ಡ್ಯೂಟಿನ ತೆಗೆದಾಕ್ ಬಿಡಂಗ ಅಂತೇಳಿ ಈತನ ಡ್ಯೂಟಿ ಇಂಪಾರ್ಟೆಂಟ್ ಆಯ್ತು. ಅದಕ್ಕೋಸ್ಕರ ಈತನ ಏನ್ ಮಾಡ್ದ, ಆತನ ನೋಡಿ ಕೂಡ ನೋಡ್ಲಾರ್ತಾರ ಈತ ಹೋಗ್ಬಿಟ್ಟ ಮಾತು. ನೆಕ್ಸ್ಟ್ ಇನ್ನೊಬ್ಬತ್ ಬಂದ. ಯಾರು ಗೊತ್ತಾ? ಯಾಜಕ. ಯಾರು? ಯಾಜಕ ಬಂದ. ಅದೇ ದಾರಿಗೆ ಬಂದ ಆತ ಕೂಡ ನೋಡಿದ, ಆತ ಕೂಡ ಹೆಲ್ಪ್ ಮಾಡ್ಬೇಕು ಅನಿಸ್ತು. ಆದ್ರೆ ಅಲ್ಲಿ ದೇವರ ಆಲಯದಲ್ಲಿ ಹೋಗಿ ಧೂಪ ಹಾಕ್ಬೇಕಾಯ್ತು, ಬಲಿ ಸಮರ್ಪಣೆ ಮಾಡ್ಬೇಕಾಯ್ತು, ರಕ್ತ ತಂದು ಪಾಪಗಳು ಓದುವ ಅಂತ ಹೇಳ್ಬೇಕಾಯ್ತು, ಯಜ್ಞ ಮಾಡ್ಬೇಕಾಯ್ತು, ಬಂದವರಿಗೆಲ್ಲ ನಿಮ್ಮ ಪಾಪಗಳು ಪಾಪಗಳು ಮಾಡಬೇಡ್ರ ಅನ್ಬೇಕಾಯ್ತು. ಇದೆಲ್ಲ ಕೆಲಸ ಮಾಡ್ಬೇಕಾಯ್ತು ಯಾಜಕ. ಈತನ ಗೂಡಾಗಿ ದೇವರ ಆಲಯ ನೆನಪು ಬಂತು. ಅಲ್ಲಿ ಬಿದ್ದಿರುವ ಆತನ ನೆನಪು ಬರಲಿಲ್ಲ ಮಾತು. ಹಲ್ಲೆಲೂಯಾ. ಅಂದ್ರೆ ಎದುರಿಗಿರುವ ಮನುಷ್ಯನಿಗೆ ದಯ ತೋರಿಸಲಂತ ಮನಸ್ಸು ಬರಲಿಲ್ಲ, ದೇವರ ಆಲಯ ಇಂಪಾರ್ಟೆಂಟ್ ಆಯ್ತು ಮಾತು ಆ ಮನುಷ್ಯನಿಗೆ. ಕೇಳಿಸ್ಕೊಳ್ರಿ ಎಲ್ಲರೂ. ಆಮೇಲೆ ಈತ ಗೂಡಾಗಿ ಪಕ್ಕಕ್ಕೆ ಸರಿದು ಹೋಗ್ಬಿಟ್ಟ ಮಾತು. ಆಮೇಲೆ ಇವರಿಬ್ಬರು ಹೋದ್ಮೇಲೆ ಇನ್ನೊಬ್ಬತ್ತು ಬಂದ. ಯಾರತ? ಸಮರಿಯದತ. ಒಂದ್ಸರಿ ಓದ್ರಿ 10ನೇ ಅಧ್ಯಾಯ 37ನೇ ವಚನ. ಮತ್ತಾನೆ ಬರೆಸುವಾರ್ತೆ 10ನೇ ಅಧ್ಯಾಯ 37ನೇ ವಚನ ಓದ್ರಿ.
ಲೂಕನ ಬರೆಸುವಾರ್ತೆ 10:37. ಈ ಮೂವರಲ್ಲಿ ಯಾವನು ಕಳ್ಳರ ಕೈಗೆ ಸಿಕ್ಕಿದವನಿಗೆ ನೆರೆಯವನಾದನೆಂದು ನಿನಗೆ ತೋರುತ್ತದೆ ಹೇಳು ಎಂದು ಕೇಳಿದ್ದಕ್ಕೆ ಆ ಧರ್ಮೋಪದೇಶಕನು ಅವನಿಗೆ ಏನ್ ತೋರಿಸಿದವನು? ದಯ ತೋರಿಸಿದವನು ಅಂದನು. ಅವಾಗ ಯೇಸು ಏನಂತ ಹೇಳ್ತದನ? ಆಗ ಯೇಸು ಅವನಿಗೆ, ಹೋಗು, ನೀನು ಅದರಂತೆ ಮಾಡು ಎಂದು ಹೇಳಿದನು. ಅಲ್ಲೆಲ್ಲಿ ಹೇಳ್ರ ಅರ್ಥದರು? ಫಸ್ಟ್ ಯಾರು ಹೋದ್ರ ಅದೇ ದಾರಿಯಲ್ಲಿ? ನೋಡ್ರಿ, ಇವಾಗ 10ನೇ ಅಧ್ಯಾಯ 31ನೇ ವಚನ ಓದ್ರಿ. ಒಂದ್ಸಾರಿ 30 ವಚನಲಿಂದ ಓದ್ರಿ. 10:30 ಓದ್ರಿ. ಆಗ 30ನೇ ವಚನದಿಂದ ಓದ್ರಿ. ಎಲ್ಲಿಂಚಂದ್ರೆ, ನನ್ನ ನೆರೆಯವನು ಯಾರು ಎಂದು ಯೇಸುವನ್ನು ಕೇಳಲು, ಅಲ್ಲಿಂಚ ಓದ್ಬೇಕು. ಹೋಗ್ರಿ 10:30. ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದವನು ಅವನು ಸುಲಿಗೆ ಮಾಡಿಬಿಟ್ಟು ಗಾಯವಾಗುವಷ್ಟು ಹೊಡೆದು ಅವನ್ನ ಅರೆಜೀವ ಮಾಡಿಬಿಟ್ಟು ಹೋದ್ರು. ಆಗ ಒಬ್ಬ ಯಾಜಕನು ಬಂದ, ದಾರಿಯಲ್ಲಿ ಇಳಿದು ಬರುತ್ತಾ ಅವನನ್ನು ಕಂಡು ವಾರೆಯಾಗಿ ಹೋದನು. ಅದೇ ರೀತಿಯಲ್ಲಿ ಒಬ್ಬ ಲೇವಿಯನ ಅದೇ ಸ್ಥಳಕ್ಕೆ ಬಂದ, ಅವನನ್ನು ಕಂಡ, ಅವನು ವಾರೆಯಾಗಿ ಹೋದ. ಆದ್ರೆ ಒಬ್ಬ ಸಮರ್ಯದವನು ಬಂದ, ಪ್ರಯಾಣ ಮಾಡುತ್ತಾ ಅವನಿದ್ದಲ್ಲಿಗೆ ಬಂದ, ಅವನನ್ನು ಕಂಡ, ಅವನನ್ನು ಏನ್ ಮಾಡ್ದ? ಸಾಕು. ಏನ್ ಮಾಡ್ದ? ಎಲ್ಲರೂ ಏನ್ ಮಾಡ್ದ? ಕನಿಕರಿಸ್ತ. ಬೈಬಲ್ ಏನ್ ಹೇಳ್ತಂತಂದ್ರೆ, ಇನ್ನೊಬ್ಬರಿಗೆ ನೀನು ಕನಿಕರಿಸಲಾರದೆ ಹೋದ್ರೆ, ಇನ್ನೊಬ್ಬರಿಗೆ ನೀನು ದಯ ತೋರಿಸಲಾರದೆ ಹೋದ್ರೆ, ಇನ್ನೊಬ್ಬರಿಗೆ ನೀನು ಹೆಲ್ಪ್ ಮಾಡಲಾರದೆ ಹೋದ್ರೆ, ನೀನು ಮಾಡುವ ಭಕ್ತಿ ಯಾರಿಗಾಗಿ ಅಂತ ಅರ್ಥ. ಅದಕ್ಕೋಸ್ಕರವೇ ಅಲ್ಲಿ ಯಾಜಕನ್ನು ಬರ್ದನ, ಲೇವಿಯನ್ನು ಬರ್ದನ, ಇಂಪಾರ್ಟೆಂಟ್ ವ್ಯಕ್ತಿಗಳನ್ನು ಬರ್ದನ ದೇವರು. ಅಲ್ಲೆಲ್ಲೂಯಾ. ಯಾರನ್ನ ಬರ್ದನಲ್ಲಿ? ಇಂಪಾರ್ಟೆಂಟ್ ವ್ಯಕ್ತಿಗಳು, ಇಂಪಾರ್ಟೆಂಟ್ ಭಕ್ತರನ್ನ ಬರ್ದನ. ಮಾತು ಮುಖ್ಯವಾದರನ್ನ ಬರ್ದನ. ಯಾಜಕನು ಮುಖ್ಯವಾದ ವ್ಯಕ್ತಿ ದೇವರಿಗೆ, ಲೇವಿಯನು ಮುಖ್ಯವಾದ ವ್ಯಕ್ತಿ ದೇವರಿಗೆ. ಆದ್ರೆ ಸಮರ್ಯದವನು ಮುಖ್ಯವಾದವನಲ್ಲ. ಆದ್ರೆ ಸಮರ್ಯದವನು ದಯ ತೋರಿಸಿದಂತೆ, ಕನಿಕರ ಬಿದ್ದಂತೆ. ಆದ್ರೆ ಕನಿಕರ ಯಾರಿಗಿರ್ಬೇಕಾಯ್ತು? ಲೇವಿಗಿರ್ಬೇಕಾಯ್ತು. ಕನಿಕರ ಯಾರಿಗಿರ್ಬೇಕಾಯ್ತು? ಯಾಜಕನಿಗಿರ್ಬೇಕಾಯ್ತು. ಆದ್ರೆ ಕನಿಕರ ಇವರಿಬ್ಬರಲ್ಲಿ ನೋಡ್ಲಿಲ್ಲ ಯೇಸು. ಆದ್ರೆ ಕನಿಕರ, ಕರುಣೆ ಯಾರಲ್ಲಿ ನೋಡ್ದ? ಸಮರ್ಯದವನ ಹತ್ರ ನೋಡ್ದಂತೆ. ಸಮರ್ಯದವನು ಚರ್ಚಿಗೆ ಬರಲಿಲ್ಲ, ಸಮಾರ್ಯದವನು ವಾಕ್ಯ ಓದಿಲ್ಲ, ಸಮಾರ್ಯದವನು ಉಪವಾಸಗಳು ಮಾಡಲಿಲ್ಲ, ಸಮಾರ್ಯದವನು ಕೂಗ್ಲಿಲ್ಲ, ಸಮಾರ್ಯದವನು ಹಾಡ್ಲಿಲ್ಲ, ಸಮಾರ್ಯದವನು ಆರಾಧಿಸಲಿಲ್ಲ. ಆದ್ರೆ ಇನ್ನೊಬ್ಬರಿಗೆ ದಯ ತೋರಿಸುವ ಹೃದಯ ಅವನಲ್ಲಿತ್ತು. ಚಪ್ಪಳೆ ತಟ್ಟಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಇನ್ನೊಬ್ಬರು ಕಷ್ಟದಲ್ಲಿ ಇರುವಾಗ, ಕಣ್ಣೀರಿನಲ್ಲಿರುವಾಗ, ಬಾಧೆಯಲ್ಲಿರುವಾಗ, ನಿನಗೆ ಹೆಲ್ಪ್ ಮಾಡುವ ಸಮಯ ಇದ್ದಾಗ ಕೂಡ ನೀನು ಹೆಲ್ಪ್ ಮಾಡಲಿಲ್ಲ ಅಂದ್ರೆ, ಸಹಾಯ ಮಾಡಲಿಲ್ಲ ಅಂದ್ರೆ, ನೀನು ಮಾಡುವ ಭಕ್ತಿ ಅದೆಲ್ಲವೂ ಶೂನ್ಯ ಅಂತ ಅರ್ಥ ಮಾಡ್ತೇವೆ. ಅದೆಲ್ಲವೂ 0 ಪಾಯಿಂಟ್ಗೆ ಬರ್ದತ್ತ. ಅದಕ್ಕೋಸ್ಕರವೇ ಅವನಿಗೆ ಯಾರು ಕನಿಕರ ತೋರಿಸಿದ್ರು ಅಂತಂದಾಗ ಆ ಸಮರ್ಯದವನು ಅಂತ ಹೇಳ. ಸಮರ್ಯದವನು ಯಾರು? ಯಾವತ್ತು ಚರ್ಚಿಗೆ ಬಂದು ವಾಕ್ಯ ಕೇಳಿದವನಲ್ಲ, ಯಾವತ್ತು ದೇವರ ಆಲಯಕ್ಕೆ ಹೋದವರಲ್ಲ ಸಮರ್ಯದವರು. ಅಂದ್ರೆ ಅವರು ದೂರ ಇರುವಂತವರು. ಸಮರ್ಯದವರಿಗೂ ಯೆಹೂದ್ಯರಿಗೆ ಏನಿಲ್ಲ, ಸಲ ಒಕ್ಕಬಳಕೆನೆ ಇಲ್ಲ. ಸಮರ್ಯ ಸ್ತ್ರೀ ಮಾತಾಡ್ತಾಳಲ್ಲ, ಅಪ್ಪ ನೀನು ಯೆಹೂದ್ಯನ ಸಂಗತಿಗೆ ನಾನ್ ನೋಡ್ರೆ ಸಮರ್ಯದವಳು, ನನ್ನ ಹತ್ರ ನೀನ್ ಎದಕ್ಕಪ್ಪ ಕೇಳ್ಕೊಂಡಾಗ ಅವಾಗ ಯೇಸು ಹೇಳ್ತಾನೆ, ನನ್ನ ಹತ್ರ ಮಾತಾಡ. ಸಮರ್ಯದವರು ದೇವ್ರ ನಂಬಿಕೊಂಡಿರಲ್ಲ. ಸಮರ್ಯದವರು ದೂರ, ಅವ್ರ ಅಂಟು ರೋಗತರ ದೂರ ಇರುವಂತವ್ರು. ಆದ್ರೆ ದೇವರಿಗೆ ದೂರ ಇದಾರ, ಮನುಷ್ಯರಿಗೆ ದಯ ತೋರ್ಸಕ ಹತ್ರ ಇದಾರ ಸಮರ್ಯದವರು ಅಂತ ಅರ್ಥ. ಹಲ್ಲೆಲೂಯಾ. ನಾವು ದೇವರ ನಂಬಿಕೊಂಡಿವಿ. ನಾವು ಇನ್ನೊಬ್ರು ಕಷ್ಟದಲ್ಲಿರುವಾಗ, ಇನ್ನೊಬ್ರು ಸಮಸ್ಯೆಯಲ್ಲಿರುವಾಗ, ಇನ್ನೊಬ್ರು ಬಾಧೆಯಲ್ಲಿರುವಾಗ ನಮಗೆ ಹೆಲ್ಪ್ ಮಾಡುವ ಹೃದಯ ಇಲ್ಲದೆ ಹೋದ್ರೆ ನಾವು ಭಕ್ತಿ ಮಾಡೋದು ವ್ಯರ್ಥವಾಗ್ತದೆ. ನೀನು ಬಡವನ ಮೊರೆಗೆ ಕಿವಿ ಕೊಡಲಾರ್ದೆ ಕಿವಿ ಮುಚ್ಕೊಂಡ್ರೆ, ನೀನು ಮೊರೆ ಇಡುವಾಗ ನಿನ್ನ ದೇವರು ಕೂಡ ಕಿವಿ ಮುಚ್ಕೊಳ್ತಾನಂತೇಳಿ ಜ್ಞಾನೋಕ್ತಿಯಲ್ಲಿ ಬರೆದನ ಮಾತು. ಹೇಳ್ರಿ ಸಾರಿ, ನೀನು ಬಡವನ ಮೊರೆಗೆ ಕಿವಿ ಕೊಡಲಾರ್ದೆ ಹೋದ್ರೆ, ನೀನು ಮೊರೆ ಇಡುವಾಗ ದೇವರು ಕೂಡ
ಕಿವಿ ಮುಚ್ಬೇಕಂತೆ ಸುಮ್ಮನೆ ಎದು ಸುಮ್ಮನೆ ಆರಿಸ್ತೀವಿ, ನೀನು ಅದೆಲ್ಲ ಗೊತ್ತಿಲ್ಲ ಅಂತೇಳಿ ದೇವರಿಗೆ ಕೇಳಿಸ್ಕೋಬಾರ್ದು ಮುಚ್ಚಿರ್ತಾನೆ. ನೀನು ದಯ ತೋರಿಸ್ರೆ ದೇವರು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. ಹಲ್ಲೆಲೂಯಾ, ಹೌದಲ್ವಾ? ನೀನು ದಯ ತೋರಿಸ್ರೆ ದೇವರು ನಿನಗೆ ಉತ್ತರ ಕೊಡ್ತಾನೆ. ನೀನು ದಯ ತೋರಿಸಲಾರ್ದೆ ಹೋದ್ರೆ ನಿನಗೆ ದಯ ಸಿಗ, ನೀನು ಕನಿಕರಿಸಲಾರ್ದೆ ಹೋದ್ರೆ ನಿನಗೆ ಕನಿಕರ ಸಿಗಲ್ಲಮ್ಮ. ನೀನು ಕರುಣೆ ತೋರಿಸಿ ಇನ್ನೊಬ್ಬರಿಗೆ, ನೀನು ಕನಿಕರಿಸು ಇನ್ನೊಬ್ಬರನ್ನ, ಅವಾಗ ನಿನಗೆ ದಯ ಸಿಗುತ್ತೆ. ಅವಾಗ ನಿನ್ನ ಪ್ರಾರ್ಥನೆಗೆ ಫಲ ಸಿಗುತ್ತೆ, ಅವಾಗ ನಿನ್ನ ಭಕ್ತಿಗೆ ಬೆಲೆ ಕೊಡ್ತಾನೆ ದೇವರು. ಅದಕ್ಕೋಸ್ಕರವೇ ಲೇವಿ ಹೋದ, ಯಾಜಕ ಹೋದ ದಾರಿಯಲ್ಲಿ ಸಮರಿಯದವನು ಮಾತ್ರ ನೋಡಿ ಮುಂದಕ್ಕೆ ಹೆಜ್ಜೆ ಕೂಡ ಇರ್ಲಿಲ್ಲ. ಅಯ್ಯೋ, ಅರೆ ಜೀವದಲ್ಲಿ ಬಿಟ್ಟವರಲ್ಲಪ್ಪ ಈ ಮನುಷ್ಯನ್ನ, ಬಿಟ್ಟೋದ್ರೆ ಏನಾತನ ಸತ್ತೋಗ್ಬಿಡ್ತಾನಪ್ಪ. ಅದಕ್ಕೋಸ್ಕರ ಹತ್ರ ಹೋದಂತೆ ಎಣ್ಣೆಯನ್ನು ದ್ರಾಕ್ಷರಸವನ್ನು ಒಯ್ದು ಹಚ್ಚಿ ಕಟ್ಟಿ ತನ್ನ ವಾಹನದ ಮೇಲೆ ಹತ್ತಿಸಿಕೊಂಡು ಚಕ್ರವನ್ನು ಒಪ್ಪಿಸಿ 2 ನಾಣ್ಯಗಳನ್ನು ಕೊಟ್ಟು, ನಾನು ಹಿಂತಿರುಗಿ ಬರತಕ್ಕಂಥ ಏನಾದರೂ ಹೆಚ್ಚು ಖರ್ಚಾದ್ರೆ ಮತ್ತೆ ನಾನು ಬಂದು ಕೊಡ್ತೀನಿ, ಅಷ್ಟವರೆಗೆ ನೀನು ಆರೈಕೆ ಮಾಡಂತ ಹೇಳಿ ಬಿಟ್ಟು ಹೋದ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಅನೇಕ ಪರಿಸ್ಥಿತಿಗಳು ಬರುವಾಗ ದಯ ತೋರಿಸ್ರಿ, ಕನಿಕರಿಸ್ರಿ ಪ್ರಜೆಗಳನ್ನ. ಇಲ್ಲದೆ ಹೋದ್ರೆ ನಾವು ಮೊರೆ ಇಡುವಾಗ ನಮಗೆ ಉತ್ತರ ಕೊಡಲಾರ್ದು ದೇವರು ಇರ್ತಾನೆ. ಇನ್ನೊಂದು ಸಂದರ್ಭದಲ್ಲಿ ಹೇಳ್ತಾನೆ, ಮತ್ತಾಯನ ಬರೆದ ಸುವಾರ್ತೆ 18:33 ಹೋದ್ರು ಒಂದ್ಸಾರಿ. ಮತ್ತಾಯನ ಬರೆದ ಸುವಾರ್ತೆ 18:33 ವಚನ. ನಾನು ಓದಪ್ಪ, ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ಏನ್ ಮಾಡ್ಬೇಕಾಯ್ತು? ಅವನ್ನ, ನಿನ್ನ ಜೊತೆ ಸೇವಕನನ್ನು ನೀನು ಸಹ ಏನ್ ಮಾಡ್ಬೇಕು? ಕರುಣಿಸಬಾರದಾಗಿತ್ವ ಎಂದು 33ನೇ ವಚನ ಏನಂತ ಹೇಳ್ತಾರೆ? ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನೂ ಸಹ ನಿನ್ನ ಜೊತೆಯವರನ್ನ ಏನ್ ಮಾಡು? ಕರುಣಿಸಿ. ಏನಾಯ್ತು ಈ ಸಮಸ್ಯೆ ಅಂದ್ರೆ, ಒಬ್ಬ ರಾಜ ಒಬ್ಬ ಮನುಷ್ಯನಿಗೆ ಸಾಲ ಕೊಟ್ಟನಂತೆ. ಎಷ್ಟೋ ಸಾಲ ಕೊಟ್ಟನಂತೆ. ಬೈಬಲ್ ಹೇಳ್ತದೆ ಕೋಟಿಗಟ್ಟೆ ಅಂತ ಬರೆದ ಮಾತು. ಆ ಸಾಲ ಕೊಟ್ಟಿರುವ ಆತನ ಏನು ಇಷ್ಟು ದಿನ ಆಯ್ತಿಂದ ಕಟ್ಟಿಲ್ಲ ಸಾಲ. ಆತನ ಕುಟುಂಬನ ಆತನ ಎಲ್ಲರನ್ನ ಕರ್ಕೊಂಬರ್ರಿ ಅಂತ ಹೇಳಂತೆ. ಅವ ಸೈನಿಕರು ಹೋಗಿ ಆತನ ಕರ್ಕೊಂಬಂದು ರಾಜನ ಮುಂದೆ ನಿಂದಿರ್ತಾರಂತೆ. ರಾಜನ ಮುಂದೆ ನಿಂದಿರಿಸಿ, ಏನಪ್ಪಾ ಸಾಲ ತಗೊಂಡು ಇಷ್ಟು ದಿನ ಆಯ್ತು ಕಟ್ಟಿಲ್ಲಲ್ಲ ಅಂತಂದ್ರೆ, ಆತನ 2 ಕೈಗಳು ಜೋಡಿಸಿ ತಲೆ ಬಾಗಿ ಹೇಳ್ತಾನಂತೆ, ನನಗೆ ಸ್ವಲ್ಪ ಸಮಯ ಕೊಡು ಗಣಿ, ನಾನು ತೀರಿಸ್ತೀನಿ, ಎಲ್ಲವೂ ತೀರಿಸ್ಕೊಂಡಾಗ. ಆದ್ರೆ ರಾಜನಿಗೆ ಕನಿಕರ ಬಂತಂತೆ. ಏನ್ ಬಂತಂತೆ? ಕನಿಕರ ಬಂತಂತೆ. ಕನಿಕರ ಬಂದಿದ್ದಕ್ಕೋಸ್ಕರ ಅವಾಗ ಹೇಳಿದಂತೆ, ಏನ್ ತೀರಿಸ್ಬೇಡ, ಹೋಗು, ನೀನು ನಿನ್ನ ಕುಟುಂಬ ನಿನ್ನ ಹೆಂಡತಿ ಮಕ್ಕಳು ಸುಖವಾಗಿ ಬದುಕರು ಅಂತೇಳಿ ಕ್ಷಮಿಸಿ ಕನಿಕರಿಸಿ ದಯ ತೋರಿಸಿ ಬಿಟ್ಟುಬಿಟ್ಟಂತೆ. ಆ ಮನುಷ್ಯನು ಹೆಂಡತಿ ಹತ್ರ ಮಕ್ಕಳ ಹತ್ರ ಸಂತೋಷವಾಗಿ ರಾಜನ ಅರಮನೆ ದಾಟಿ ಆತನು ಹೋಗ್ತದನ. ಎದುರಿಗೆ ಒಬ್ಬ ಮನುಷ್ಯನ ಬಂದ. ಆ ಎದುರಿಗೆ ಬರೆಯುವ ಮನುಷ್ಯನಿಗೆ ಒಂದು ದಿವಸ ಒಂದು 100 ರೂಪಾಯಿ ಕೊಟ್ಟಿದ್ದೆ. ಯಾರು ಕ್ಷಮಾಪಣೆ ಹೊಂದಿ ರಾಜನ ಹತ್ರ, ಯಾರು ಭಿಕ್ಷೆ ಹೊಂದಿ ಕುಟುಂಬದ ಹತ್ರ ಸಂತೋಷವಾಗಿ ಮನೆಗೆ ಹೋಗ್ತಾನೋ, ಆ ಮನುಷ್ಯನ ಹೋಗ್ತಾರವಾಗ ಎದುರಿಗೆ ಒಬ್ಬ ಮನುಷ್ಯನ ಬಂದ. ಆ ಮನುಷ್ಯನಿಗೆ ಒಂದು ದಿವಸ ಈತ ಯಾವಾಗೋ 100 ರೂಪಾಯಿ ಕೊಟ್ಟಿದ್ದಂತೆ. ಎಷ್ಟು ಕೊಟ್ಟಿದ್ದ? 100 ರೂಪಾಯಿ ಕೊಟ್ಟಿದ್ದಂತೆ. ಅವಾಗ ಆತನನ್ನು ಹಿಡ್ಕೊಂಡು ಕೇಳ್ತಾನೆ, ಅಲ್ಲೇ ನೀನು ನನ್ನ ಹತ್ರ 100 ರೂಪಾಯಿ ಇಸ್ಕೊಂಡಿಯಲ್ಲ, ಇನ್ನೂ ಇದುವರೆಗೆ ಆಗಿ ಕೊಟ್ಟಿಲ್ಲ ಅಲ್ವಾ, ಕೊಡು ಅಂತೇಳಿ ಕುತ್ತಿಗೆ ಇಸ್ಗಾಕ್ ಹೋಗ್ತದೆ. ಅವಾಗ ಕುತ್ತಿಗೆ ಇಸ್ಗಿ ಆತನ ಬಡ್ಯಾಕ್ ಹೋತಾನ, ಬೆದರಿಸ್ತಾನ, ಏನೆಲ್ಲ ಮಾಡ್ತದನ ಮಾತು. ಅವಾಗ ಈತನು ಕ್ಷಮಾಪಣೆ ಹೊಂದಿ ಹೋಗಿರುವಂತ ದೃಶ್ಯ ಸೈನಿಕ ನೋಡಿದ್ದಂತೆ. ಸೈನಿಕ ನೋಡಿ ಅವಾಗ ರಾಜನಿಗೆ ಹೋಗಿ ಹೇಳ್ತಂತೆ, ರಾಜ, ನೀನು ಅವನ್ನ ಕ್ಷಮಿಸಿ ಕರುಣಿಸಿ ದಯ ತೋರಿಸಿ ಬಿಟ್ಟುಬಿಟ್ಟೆ ಅವನ್ನ ನೀನು. ಆದ್ರೆ ಅವನು ಇನ್ನೊಬ್ಬರನ್ನ ಏನ್ ಮಾಡ್ತಾನೆ ಗೊತ್ತಾ? ಅವನು ಕನಿಕರಿಸಲಿಲ್ಲ, ದಯ ತೋರಿಸಲಿಲ್ಲ. ಅವನ್ನ ಹಿಡ್ಕೊಂಡು ಹೊಡಿತಾ ಇದನ, ಬಡಿತಾ ಇದನ, ಅವನ್ನ ಹಿಂಸೆ ಮಾಡ್ತದನ, ಅವನು ಬೇಡಿಕೊಳ್ತದನ. ಆ ಕಡೆ ಮನುಷ್ಯನು, ನನಗೆ ಸ್ವಲ್ಪ ಸಮಯ ಕೊಡು, ನಾನು ಕೊಡ್ತೀನಿ, ನನಗೆ ಸಮಯ ಕೊಡ್ತಂದ್ರೆ ಅವನು ದಯ ತೋರಿಸಲಾರ್ದೆ ಕಟಕಾಗಿ ಮಾರ್ಪಟ್ಬಿಟ್ಟನ. ರಾಜ, ನೀನು ಇಂತನಿಗೆ ಯಾಕೆ ಕನಿಕರಿಸಿದ್ದು ಅಂದಾಗ ಯಾರಲ್ಲಿ ಸೈನಿಕರು ಅವನ್ನ ಕರ್ಕೊಂಬರ ಅಂತ ಹೇಳಿದಂತೆ. ಹಲ್ಲೆಲೂಯಾ. ಓದ್ರ ಒಂದ್ಸಾರಿ ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯ 21 ಓದ್ರು ಒಂದ್ಸಾರಿ. ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದ್ರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು? 7 ಸಾರಿಯಾ ಎಂದು ಕೇಳಲು ಯೇಸು ಅವನಿಗೆ 7 ಸಾರಿ ಅಂದಲ್ಲಪ್ಪ, 70 ಸಾರಿ ಎಂದು ನಿನಗೆ ಹೇಳುತ್ತೇನೆ. ಆದುದರಿಂದ ಪರಲೋಕ ರಾಜ್ಯವು ತನ್ನ ಸೇವಕರಿಂದ ಲೆಕ್ಕವನ್ನು ತೆಗೆದುಕೊಳ್ಳಬೇಕೆಂದು ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ.
ಅವನು ಲೆಕ್ಕ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಾಗ ಕೋಟ್ಯಾಂತರ ಸಾಲ ಮಾಡಿದನೊಬ್ಬನು ಅವನನ್ನು ಬಳಿಗೆ ಹಿಡಿದು ತಂದರಂತೆ. ಆ ಸಾಲ ತೀರಿಸುವುದಕ್ಕೆ ಅವನಲ್ಲಿ ಏನು ಇಲ್ಲದ್ರಿಂದ ಅವನು ಒಡೆಯನು ಅವನನ್ನು, ಅವನ ಹೆಂಡತಿ ಮಕ್ಕಳನ್ನು, ಅವನ ಬದುಕನ್ನೆಲ್ಲ ಮಾರಿ ಅದನ್ನು ತೀರಿಸಬೇಕೆಂದು ಅಪ್ಪಣೆ ಮಾಡಿದಂತ ಆ ರಾಜ. ಆದ್ರೆ ಆ ಸೇವಕನೇನ್ ಮಾಡ್ದ? ಅವನ ಕಾಲಿಗೆ ಬಿದ್ದು ಅವನ ಒಡೆಯನೇ ಏನ್ ಮಾಡು, ಸ್ವಲ್ಪ ತಾಳಿಕೋ ಅಂತ ಹೇಳಿದಂತೆ. ನಿನ್ನದೆಲ್ಲ ನಾನು ತೀರಿಸ್ನಪ್ಪ ಅಂತೇಳಿ ನಮಸ್ಕಾರ ಮಾಡುವಾಗ ಆ ಸೇವಕನು ಕಂಡು, ಆ ಸೇವಕನನ್ನು, ಒಡೆಯನನ್ನು ಕಂಡು ಏನ್ ಮಾಡ್ದ? ಕನಿಕರ ಪಟ್ಟು ಅವನನ್ನು ಬಿಡಿಸಿ ಆ ಸಾಲವನ್ನೆಲ್ಲ ಬಿಟ್ಟು ಬಿಟ್ಟಂತೆ. ತರ್ವಾಯ ಆ ಸೇವಕನು ಹೊರಗೆ ಬಂದು, ಆದ್ರೆ ಈತನಿಗೆ ಎಷ್ಟು ಕೊಡ್ಬೇಕಂತ ಒಬ್ಬ ವ್ಯಕ್ತಿ, ಆದ್ರೆ ಆತನು ಎಷ್ಟು ಬಿಟ್ಟನ? ಆ ರಾಜ ಎಷ್ಟು ಬಿಟ್ಟನ? ಕೋಟಿ ದೊಡ್ಡದ, 100 ರೂಪಾಯಿ ದೊಡ್ಡದ? ಕೋಟಿ ರೂಪಾಯಿ ಇದ್ದಷ್ಟು ಏನು ಅಂದ್ಕೊಳ್ಳೋಣ? ಕ್ಷಮಾಪಣೆ ಅಂದ್ಕೊಳ್ಳೋಣ, ಕನಿಕರ ಹೊಂದ್ಕೊಳ್ಳೋಣ, ದಯ ಹೊಂದ್ಕೊಳ್ಳೋಣ. ಆದ್ರೆ ಈತನಿಗೆ 100 ರೂಪಾಯಿ ಅಷ್ಟೇ ಇನ್ನೊಬ್ಬತ್ತ ಕೊಡ್ಬೇಕಷ್ಟೇ. ಹೋದಪ್ಪ, ಮುಂದಕ್ಕೆ ಹೋಗು. ಆ ಸೇವಕನ ತರುವಾಯ ಹೊರಗೆ ಬಂದು, ನನಗೆ 100 ಹಣ ನೀನು ಕೊಡಬೇಕಲ್ವಾ? ಎಲ್ಲ ನನ್ನ ಸಾಲ ತೀರಿಸು ಎಂದು ಹೇಳಿ ಅಪ್ಪ ಕಾಲಿಗೆ ಬಿದ್ದು ಸ್ವಲ್ಪ ತಾಳಿಕೋ ತೀರಿಸನೆಂದು ಬೇಡಿಕೊಂಡನಂತೆ. ಆದ್ರೆ ಅವನು ಏನ್ ಮಾಡಲಿಲ್ಲ, ಒಪ್ಪದೆ ಹೊರಟು ಹೋಗಿ ಆ ಸಾಲ ತೀರಿಸುವ ತನಕ ಅವನನ್ನು ಸೆರೆಮನೆಗೆ ಹಾಕಿಸಿಬಿಟ್ಟಂತೆ. ಅವನ ಜೊತೆ ಸೇವಕ ನಡೆದ ಸಂಗತಿಯನ್ನೆಲ್ಲ ನೋಡಿ ಬಹಳವಾಗಿ ಏನ್ಪಟ್ಟ? ದುಃಖಪಟ್ಟು ಅದೇ ವಿಷಯ ರಾಜನಿಗೆ ಹೋಗಿ ಹೇಳಿದಂತೆ. ನಡೆದಿದ್ದನ್ನೆಲ್ಲ ತಿಳಿಸಿದಾಗ ಆಗ ಒಡೆಯ ಏನ್ ಮಾಡ್ತದನ? ರಾಜ ಅವನನ್ನು ಕರೆಸಿ, ಎಲ್ಲಾ ಏನಂತದನ ಜೋರ ಹೇಳ್ರಿ ಸ್ವಲ್ಪ. ಮೀನು ಸಿಕ್ಕಿದ್ರೆ ಏನ್ ಬರ್ತತಮ್ಮ? ಗಮ 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 ಅಂತ ಇರ್ಬೇಕಲ್ಲ ಅಂತ. ಅಲ್ಲೆಲ್ಲೂಯ್ಯ. ಮೀನ್ ಪಲ್ಯ ಮಾಡಿದ್ರು, ಮನೆಗ ಗಂಗಳ ಗ್ಲಾಸು ಏನನ್ನ ಮುಟ್ಟು ಏನ್ ಬರ್ತತ? ನೀಸು ವಾಸನೆ ಬರ್ತತ. ಅಂದ್ರೆ ಅರ್ಥ ಏನ್ ಗೊತ್ತಾ? ಬದಲಾಗ್ಲಾರ್ದರ್ನ ಬಂಡಿಗೆ ಹಾಕೋತಿತ್ತು, ಚರ್ಮ ಸುಲಿ, ಆದ್ರ ವಾಸನೆ ಮಾತ್ರ ಹೋಗಕ್ಲಂತ. ಈತನು ಕೋಟಿ ಬಾಕಿ ಇದ್ದ ಆ ಒಡೆಯ ಕನಿಕರಿಸಿದಂತೆ ಕಾಲಿ ಬಿದ್ದು ಕೊಳ್ಳೆ. ಅಂದ್ರೆ ಕಾಲಿಗೆ ಬಿದ್ದು ಬಿಟ್ಟು ಬಿಡಂತ ಕಾಲಿ ಬಿಡ್ಲಿಲ್ಲ ಅವನು. ತೀರಿಸ್ನ, ನನಗೆ ಸ್ವಲ್ಪ ಸಮಯ ಕೊಡಂತ ಕೇಳಿದಂತೆ. ಅಪ್ಪ, ಆ ಒಡೆಯ, ಆ ರಾಜ, ಅಯ್ಯೋ ಹೆಂಡತಿ ಮಕ್ಕಳು ಇದ್ದಂಗಿದಾರ, ಇವನ್ ದುಡಿಯೋದೆಷ್ಟು, ನನ್ನ ಸಾಲ ತೀರಿಸೋದೆಷ್ಟು, ನನಗೇನ್ ಬೇಕಾದಷ್ಟು ದೇವ್ರು ಕೊಟ್ಟನಲ್ಲ ಅಂತೇಳಿ ಕನಿಕರಿಸಿ, ಬೇಡ ಹೋಗ್ ಬದುಕೋ ಅಂತ ಏನ್ ಮಾಡಿದಂತಮ್ಮ? ಬೇಡ ಹೋಗ್ ಬದುಕೋ ಅಂತ. ಆದ್ರೆ ಇವನು ಹೊರಗಡೆ ಹೋಗ್ತಾನಲ್ಲ, ಎದುರಿಗೆ ಬಂದನಂತೆ. ಆತಗೆ ಯಾವಾಗ ಕೊಟ್ಟಿದ್ರಂತ 100 ರೂಪಾಯಿ. ಅವಾಗ ಆತ ಹಿಡ್ಕೊಂಡು ಕುತ್ತಿಗೆನ ಏನ್ ಮಾಡ್ಯಾನಂತೆ? ಅಂದ್ರೆ ಏನು ಸತ್ತೋಗ್ಬಿಡಂತಾರಪ್ಪ, ಜಗಳ ಆಡವತ್ ನೋಡ್ರಿ. ಕುತ್ತಿಗೆ ಯಾಕೆ ಅಂತಾರಲ್ಲ, ಏನಂತಾರ? ಏನ್ ಕುತ್ತಿಗೆ ಯಾಕೆ, ಏನ್ ಸಾಯಿಸ್ಬೇಕು ಅನ್ಕಂಡಿಯಾ ಅಂತಾರ ಮಾತು. ಅಂದ್ರೆ ಕನಿಕರ ಇಲ್ಲ ಅಂತ ಅರ್ಥ ಮನುಷ್ಯನ. ಆದ್ರೆ ಈತನಿಗೆ ಮಾತ್ರ ಎಲ್ಲರ ಕನಿಕರ ತೋರಿಸ್ಬೇಕು, ಈತನಿಗೆ ಮಾತ್ರ ಎಲ್ಲರ ಕರುಣೆ ತೋರಿಸ್ಬೇಕು. ಆದ್ರೆ ಎದುರಿಗಿರುವಂತ ವ್ಯಕ್ತಿ ಈತ ಏನ್ ತೋರ್ಸಂಗಿಲ್ಲ, ಕನಿಕರ ತೋರಿಸ್ಬೇಕು. ಹಿಂಗಂದ್ರೆ ಹಿಂಗತ್ತ. ಅವಾಗ ರಿವರ್ಸ್ ಆಯ್ತು ಕೇಸು. ಏನಾಯ್ತು ಗೊತ್ತಾ? ಅಲ್ಲಿ ಘಟನೆಲ್ಲ ನೋಡಿ ರಾಜನಿಗೆ ಹೇಳದಂತೆ, ನೀನು ನೋಡಿ ಎಂತನಿಗೆ ಕನಿಕರಿಸಿ, ನೀನ್ ನೋಡಿ ಎಂತನಿಗೆ ಕ್ಷಮಾಪಣೆ ಕೊಟ್ಟಿಗಿ. ಆದ್ರೆ ಅವನು, ಆ ವ್ಯಕ್ತಿ ಬೇಡಿಕೊಳ್ತದನ, ನನಗೆ ಸಮಯ ಕೊಡಂತೇಳಿ ಕಾಲಿ ಬಿದ್ದು ಬೇಡಿಕೊಳ್ತಾನ. ಆದ್ರೆ ಅವನು ಕನಿಕರಿಸೋಲ್ಲ. ಎಲ್ಲಿಗೆ ಯಾಕೆ ಅಂತ ಗೊತ್ತಾ? ಜೈಲಿಗೆ ಕರ್ಕೊಂಡು ಯಾಕೆನಂತೆ? ಏನ್ ಕೊಡಾಕತಕ್ಕನ? 100 ರೂಪಾಯಿ ಕೊಡತಕ್ಕ ನೀವು ಏನ್ ಮಾಡ್ಬೇಡ್ರಿ, ಅಸಲಿ ಬಿಡಾಕ್ ಹೋಗ್ಬೇಡ್ರಿ, ಇದ್ರಾಗ ಇಡ್ರಿ ಅಂತ ಹೇಳಿ ಆ ವಿಷಯ ಎಲ್ಲ ಹೋಗಿ ರಾಜ್ಗಳಿಗೆ ಕೊಟ್ಲೆ ಅವನ ಕರ್ಕೊಂಡ್ಬರುತ್ತೆ. ರಾಜ ಏನ್ ಮಾಡೋಣ ಗೊತ್ತಾ? ಜೈಲಿಗೆ ಹಾಕಿದ ವ್ಯಕ್ತಿನ ಬಿಡುಗಡೆ ಮಾಡ್ಬಿಡ್ಬೋದು. ಇವನ್ನ ಹೆಂಡ್ತಿನ ಇವನ ಮಕ್ಕಳನ್ನ ತಂದೋಗಿ ಜೈಲಿಗೆ. ಅಲ್ಲೆಲ್ಲೂ ಹೇಳಿರ್ತದರು, ನೀನು ಕನಿಕರ ಹೊಂದಿದ ಮೇಲೆ ಇನ್ನೊಬ್ಬರಿಗೆ ಕನಿಕರಿಸಲಾರ್ದ ಹೋದ್ರೆ ನಿನಗೆ ಕಠಿಣವಾದ ತೀರ್ಪು ಬರ್ತದ ದೇವರಿಂದ ಅಂತ ಅರ್ಥ. ನೀನು ಕನಿಕರ ಹೊಂದಿಕೊಂಡಿಗೆ ಅಲ್ವಾ, ಕರುಣೆ ಹೊಂದಿಕೊಂಡಿಗೆ ಅಲ್ವಾ, ನೀನು ಕೂಡ ಇನ್ನೊಬ್ಬರಿಗೆ ಕರುಣೆ ತೋರಿಸಲಾರ್ದ ಹೋದ್ರೆ, ನೀನು ಇನ್ನೊಬ್ಬರನ್ನ ಕನಿಕರಿಸಲಾರ್ದ ಹೋದ್ರೆ ಕಠಿಣವಾದ ತೀರ್ಪು ಬರ್ತದ ಅಂತ ಅರ್ಥ. ಆದ್ರೆ ಇಲ್ಲಿ ಪೇತ್ರನ ಗುರುತಾಗಿ ಮಾತಾಡುವಾಗ ಯೇಸು ಹೇಳಿದ ಸಾಮ್ಯ ಇದು. ಪೇತ್ರ ಬಹಳ ಅವಸರ ಮನುಷ್ಯನು. ಎಂತ ಅವಸರ ಮನುಷ್ಯನಂದ್ರೆ ಬಹಳ ಅವಸರ ಮನುಷ್ಯನು.
ಯೇಸು ಅಂದ, ಏನಪ್ಪ ಅಂದ, ಯಾರನ್ನ ನನ್ನ ಹತ್ರ ಬಂದು ಏನಂತ ಕೇಳ್ತಾನಂತಂದ್ರೆ, ಯಾರನ್ನ ನನ್ನ ಹತ್ರ ಬಂದು ನನ್ನ ಸಹೋದರನು ನನಗೆ ತಪ್ಪು ಮಾಡಿ ಬಂದು ನನ್ನನ್ನು ಕ್ಷಮಿಸು ಅಂದ ನನಕ. ನೀನು ಹೇಳಿಯಲ್ಲ, ಪರಲೋಕದ ಪ್ರಾರ್ಥನೆಗೆ ಹೇಳ್ಕೊಟ್ಬಿಟ್ಟಿಯಲ್ಲ, ಲಾಸ್ಟ್ ಲೈನ್ ಅಲ್ಲ, ಏನಂತ ಹೇಳ್ತಾನ, ನಮಗೆ ಮಾಡಿದ ತಪ್ಪುಗಳನ್ನು ನಾವು ಕ್ಷಮಿಸಿದಂತೆ ನೀನು ನಮ್ಮ ತಪ್ಪುಗಳನ್ನು ಏನ್ ಮಾಡತ್ತೇನ, ಕ್ಷಮಿಸಂತ ಹೇಳಿಯಲ್ಲ. ಮತ್ತೆ ನನ್ನ ಸಹೋದರನು, ನನ್ನ ಪಕ್ಕದವನು ಯಾರೋ ಒಬ್ಬನ್ ಬಂದು ನಾನು ತಪ್ಪು ಮಾಡಿಬಿಡ್ತೀನಿ ಅಂತೇಳಿ ಒಪ್ಪಿಗೆ ನನಗೆ ಬಂದು, ಆವಾಗ ನಾನು ಏನ್ ಮಾಡ್ಲ ಅಂತಂದ್ರೆ, ಏನ್ ಮಾಡ್ತೀ, ಕ್ಷಮಿಸು. ರೈಟ್. ಒಂದು ಸಾರಿ ಕ್ಷಮಿಸ್ಬೇಕಾ, ಇಲ್ಲ ವಾರಕ್ಕೆ ಎಷ್ಟು ದಿನ, 7 ಸಾರಿ ಕ್ಷಮಿಸ್ಬೇಕಾ? ಅಂದ್ರೆ ಈತ ದಿನಗಳು ಲೆಕ್ಕ ಮಾಡ್ಕೊಂಡ ಮಾತು, ಹೌದಲ್ವಾ? ಒಂದು ದಿವಸ ಒಂದ್ ಸಾರಿ ಕ್ಷಮಿಸ್ಬೋದಲ್ಲ, ಮತ್ತೆ ಎಷ್ಟು ಸಾರಿ, 7 ಸಾರಿಗೆ ಕ್ಷಮಿಸ್ಬೇಕಾ ಅಂತ ಕೇಳಿದ ಮಾತು. ಅಂದ್ರೆ 7 ದಿನ ಅಂತ ಹಂಗ ಲೆಕ್ಕ ಮಾಡ್ಯಾನ ಪಾಪ. ಮತ್ತೆ ಇನ್ನೊಂದ್ ಸಾರಿ ತಪ್ಪು ಮಾಡಿದ್ರೆ ಏನಾರ ಮಾಡ್ಬೇಕಂತ ಪೇತ್ರನ ಧೈರ್ಯ, ಅದಕ್ಕೋಸ್ಕರ ಆತ ಡಿಸೈಡ್ ಮಾಡ್ಕೊಂಡ್ಬಿಟ್ಟನ. ಹೇಳ್ತಾನಲ್ಲ, ಏನಂತ ಹೇಳ್ತಾನ, 22ನೇ ವಚನದಲ್ಲಿ ಏನಂತ ಹೇಳ್ತಾನ, 7 ಸಾರಿಯೋ ಎಂದು ಕೇಳಲು ಯೇಸು ಅವನಿಗೆ, 7 ಸಾರಿ ಅಲ್ಲಪ್ಪ, ಎಷ್ಟು ಸಾರಿ ಕ್ಷಮಿಸ್ಬೇಕು, 770. ನಿನಗೆ ಲೆಕ್ಕ ಬಂದ್ರೆ ಲೆಕ್ಕ ಮಾಡ್ಕೊಂಡು ಗುಣಿಸ್ಕೊಂಡು ಅಷ್ಟು ಸಾರಿ ತಪ್ಪು ಮಾಡಿದ್ರುಡಾಗವನು ಮತ್ತೆ ಬಂದು ನಿನ್ನ ಹತ್ರ ಕ್ಷಮಾಪಣೆ ಕೇಳಿದ್ರೆ ಏನ್ ಮಾಡಿ ನೀನು ಅವನ್ನ ಕ್ಷಮಿಸು ಅಂತ ಅರ್ಥ ಅಂತದ್ರಿಗೆ. ನಾನು ಒಂದೇ ಸಾರಿ ಕ್ಷಮಿಸದಪ್ಪ, ಆಮೇಲೆ ಮತ್ತೆ ನಾನು ಏನ್ ಮಾಡಕಲ್ಲ, ನಾನು ಆಚರಿಸಿ ಸತ್ತರೋಡ ಕ್ಷಮಿಸಕಲ್ಲ ಅಂತೀವಿ ನಾವು. ಆದ್ರೆ ಏಸು ಏನ್ ಹೇಳೇನ, 7 ಸಾರಿ ಮಾತ್ರ ಅಲ್ಲ, 770 ಸಾರಿ ತಪ್ಪು ಮಾಡಿ ನಿನ್ನ ಹತ್ರ ಬಂದು ಒಪ್ಪಿಕೊಂಡ ಕ್ಷಮಿಸು. ಇವತ್ತು ತಪ್ಪು ಮಾಡಿ ನಿನ್ನ ಹತ್ರ ಬಂದು ಒಪ್ಪಿಕೊಂಡಾಗ ಮತ್ತೆ ಕ್ಷಮಿಸು. ನಾಳೆ ಮತ್ತೆ ತಪ್ಪು ಮಾಡಿದ್ರೆ ಒಪ್ಪಿಕೊಂಡ್ರೆ ಮತ್ತೆ ಕ್ಷಮಿಸು. ಒಪ್ಪಿಕೊಂಡಾಗ ಕ್ಷಮಿಸು ಅಂತ ಏನ್ ಮಾತು, ಸುಮ್ಮನೆ ಇದ್ದಾಗಲ್ಲ, ಏನ್ ಮಾಡಾಗ, ಒಪ್ಪಿಕೊಂಡಾಗ. ಬೈಬಲ್ ಹೇಳ್ತಾಳ, ನಿಮ್ಮ ದೋಷಗಳನ್ನು ಮುಚ್ಚಿಟ್ಕೊಳ್ಬೇಡ್ರಿ, ದೇವ್ರ ಮುಂದೆ ಒಪ್ಪಿಕೊಂಡು ಬಿಟ್ರೆ ದೇವರ ಕರುಣೆ ದೊರೀತದ ಅಂತ ಹೇಳಿ ಚಪ್ಪಳೆ ತಟ್ಟೋಣ. ಹಲ್ಲೆಲೂಯಾ. ಎಷ್ಟು ಸಾರಿ ನೀನ್ ದೇವ್ರಿಗೆ ವಿರುದ್ಧವಾಗಿ ನಡಿಲಿಲ್ವಾ, ದೇವ್ರು ನಿನ್ನ ಕ್ಷಮಿಸಿಲ್ವಾ? ನೀನು ಮಾತನಾಡುವ ಮಾತುಗಳು ದೇವ್ರು ಕೇಳಿಲ್ವಾ? ನೀನ್ ನಡೆಯುವ ನಡತ ದೇವ್ರು ನೋಡಿಲ್ವಾ? ನಿನ್ನ ಜೀವನ ದೇವ್ರಿಗೆ ಗೊತ್ತಿಲ್ವಾ? ನಿನ್ನ ಕ್ಷಮಿಸಲ್ವಾ? ಹಂಗೇನೆ ನಿನ್ನ ಸಹೋದರನ ಕೂಡ ನಿನ್ನ ಕ್ಷಮಿಸಂತ ಹೇಳ್ತಾನೆ ಮಾತು. ಎಷ್ಟು ಸಾರಿ ಆದ್ರೂ ಪರವಾಗಿಲ್ಲ, ಕ್ಷಮಿಸಂತ ಮಾತು. ಬೈಬಲ್ ನಲ್ಲಿ ಬಹಳ ಸಾರಿ ಯೇಸು ಅವ್ರನ್ನ ಕಂಡು ಕನಿಕರಿಸನಂತೆ, ಅವ್ರನ್ನ ಕಂಡು ದಯ ತೋರಿಸನಂತ ಹೇಳ್ತ ಮಾಡ್ತಾರೆ. ಬೈಬಲ್ ನಲ್ಲೇ ನಾವು ನೋಡ್ತೀವಿ, ಕುಷ್ಠರೋಗಿ ಬಂದು, ಅಪ್ಪ ನಿನಗೆ ಮನಸ್ಸಿದ್ರೆ ನನಗೇನ್ ಮಾಡು, ಈ ರೋಗವನ್ನು ವಾಸಿ ಮಾಡಂತ ಕೇಳಿ ಮಾಡ್ತಾರೆ. ಆ ಕುಷ್ಠರೋಗಿ, ನನಗೆ ಮನಸ್ಸುಂಟು, ನೀನೇನಾಗೂ ಶುದ್ಧನಾಗ ನನ್ನ ಮಾತು. ಮನಸ್ಸಂದ್ರೆ ಏನು, ದೇವರು ದಯ ತೋರಿಸ್ಬೇಕಂತ ಮನಸ್ಸೈತಂತೆ ನಮಗೆ. ನಿನ್ನ ಎಂತ ಪರಿಸ್ಥಿತಿ ಆಗಿರ್ಲಿ, ಅಸಲಿ ಆಗಿನ ಕಾಲದಲ್ಲಿ ಕುಷ್ಠರೋಗಿ ಅದಕ್ಕೆ ಬರ್ತಾ ಇತ್ತಂದ್ರೆ, ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ವಿರುದ್ಧವಾಗಿ ಪಾಪ ಮಾಡುವಾಗ ಬರ್ತಾ ಇತ್ತು. ಇವತ್ತು ದೊಡ್ಡ ರೋಗ ಏನಂದ್ರೆ HIV, ಅವತ್ತು ದೊಡ್ಡ ರೋಗ ಏನಂತಂದ್ರೆ ಏಡ್ಸ್ ಇಲ್ಲ ಕುಷ್ಠರೋಗ. ಅವತ್ತಿಗೆ ಒಂದು ಆಗಿನ ಕಾಲದಲ್ಲಿ ಉಪಯೋಗಿಸ್ತಿದ್ದು ಜಾಸ್ತಿ ಚರ್ಮದ ವಸ್ತ್ರಗಳು, ಚರ್ಮದ್ದು ಉಪಯೋಗಿಸಿದ್ರು, ಚರ್ಮಕ್ಕೂ ಬರ್ತಾ ಇತ್ತಂತೆ ಕುಷ್ಠರೋಗ. ಎರಡನೇದು ಮನೆಯಲ್ಲಿ ಹಾಕುವ ಆ ಗಾರ್ ಕೆಲಸ ಅಂತ ಅಂದ್ರೆ ಆ ಪ್ಲಾಸ್ಟಿಂಗ್, ಅದಕ್ಕೆ ಮನೆಗೂ ಬರ್ತಾ ಇತ್ತು ಕುಷ್ಠರೋಗ. ಮೂರನೇದು ಮನುಷ್ಯನಿಗೂ ಬರ್ತಾ ಇತ್ತಂತೆ. ಹಲ್ಲೆಲೂಯಾ. ಇದೆಲ್ಲ ಎಲ್ಲಿ ಬರದಂದ್ರೆ ಯಾಜಕ ಕಾಂಡದಲ್ಲಿ ಕುಷ್ಠರೋಗ ಗುರುತಾಗಿ 3 ಅಧ್ಯಾಯ ಬರದನ ಮಾತು, 2-3 ಅಧ್ಯಾಯ ಕುಷ್ಠರೋಗ ಗುರುತಾಗೆ ಬರದನ. ಅಂದ್ರೆ ಕುಷ್ಠರೋಗ ಬಂದ್ರೆ ಎಲ್ಲಿರ್ತಾರೆ, ಊರೊಳಗೆ ಇರಂಗಿಲ್ಲ. ಎಲ್ಲಿರ್ತಾರ, ಊರು ಹೊರಗಡೆ ಇರ್ತಾರ. ಹೆಂಡತಿ ಇದ್ರೆ ಹೆಂಡತಿ ಮುಟ್ಟಂಗಿಲ್ಲ, ಮಕ್ಕಳಿದ್ರೆ ಮಕ್ಳು ಹತ್ರಕ್ಕೆ ಹೋಗಂಗಿಲ್ಲ. ಊಟ ಕೊಡ್ಲಿ, ಭಿಕ್ಷೆ ಕೊಡ್ಲಿ, ಏನ್ ಕೊಡ್ಲಿ, ಏನನ್ನ ಕೊಡ್ಲಿ, ಹೆಂಗಾಗ್ತಾರ, ಹಿಂಗ ದೂರ್ಲಿಂಚ ಹಿಂಗಾಗ್ತಾರ. ಮಾತು ಎಲ್ಲಿ ಮುಟ್ಟಿದ್ರೆ ನಮಗೆ ಅಂಟ್ಕೊಳ್ತಾವ ಅನ್ನೋ ಪರಿಸ್ಥಿತಿ ಕುಷ್ಠರೋಗ ಮಾತು. ಅಂದ್ರೆ ಆ ಮನುಷ್ಯನು ಬಂದು ಯೇಸು ಸ್ವಾಮಿನ ಕೇಳ್ತಾನೆ, ನಿನಗೆ ಮನಸ್ಸಿದ್ರೆ ನನ್ನ ರೋಗವನ್ನು ಏನ್ ಮಾಡು, ಶುದ್ಧ ಮಾಡ್ತೀಯ. ನನಗೆ ಮನಸ್ಸು ಉಂಟು, ನೀನ್ ಏನಾಗು ಶುದ್ಧನಾಗ. ನೀನ್ ದೊಡ್ಡ ಪಾಪ ಮಾಡಿದಂಗ ಅದಕ್ಕೋಸ್ಕರ ಇದೇ ರೋಗದಲ್ಲಿ ಇರಂತ ಹೇಳಿಲ್ಲ ದೇವರು, ನಿಕ್ಕರಿಸನ ದೇವರ ಮಾತು. ಹಲ್ಲೆಲೂಯಾ. ಒಬ್ಬ ಸ್ತ್ರೀ ಬರ್ತಾಳಲ್ಲ, ಆ ಸ್ತ್ರೀ ಮಗಳಿಗೆ ಏನ್ ಹಿಡಿದಿರ್ತತ, ದೆವ್ವ ಹಿಡಿದಿರ್ತದಂತೆ. ಮತ್ತನ ಬರೆಸುವಾರ್ತೆಯಲ್ಲಿ 15:22 ಏನಂತ ಹೇಳ್ತಾನೆ, ದೆವ್ವ ಹಿಡಿದು ಬಹಳ ರೋಪಿಸಿ ಕೊಡ್ತಿರ್ತಾಳ ಮಗಳು. ಅದಕ್ಕೋಸ್ಕರ ಆ ದೆವ್ವದ ಕಾಟದಿಂದ ತಟ್ಟಿಕೊಳ್ಳಾರ್ದೆ ಕಾನ್ಯನ್ಯರ ಅಂದ್ರೆ ಅವ್ರನ್ನ ಹತ್ರ ಕರ್ಕೊಂಬಂಗಿಲ್ಲ ಸಿಲಿ. ಆದ್ರೆ ಬಂದು ಬೇಡ್ತಾಳಪ್ಪ, ನೀನು ಕನಿಕರಿಸ ನನ್ನ ಮಗಳನ್ನ, ಈಕೆ ದೆವ್ವ ಹಿಡಿದು ಬಿಟ್ಟತ್ತೆ, ಬಹಳ ದಿನಗಳಾಯ್ತು, ನೀನು ಕನಿಕರಿಸಂದಾಗ ಆತ ಯೇಸು ಹೇಳ್ತಾನೆ, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಗೊಂಡು ಯಾರಿಗೆ ಹಾಕಂಗಿಲ್ಲ ನಾವು,
ನಾಯಿಗಳಿಗೆ ಹಾಕಂಗಿಲ್ಲ ಅಂತಂದ್ರೆ ಅಮ್ಮ ಆ ಮಾತಂದ್ರೆ ಕೂಡ ಏನಂತ ಗೊತ್ತಾ, ಹೌದಪ್ಪ ಕರೆಕ್ಟ್ ಅಪ್ಪ, ಎದಕ್ಕಂದ್ರೆ ನೀನ್ ಬಂದಿದ್ದೆ ಯಹೋದ್ಯರಿಗೆ ಇಬ್ರಿಯರಿಗೆ, ನೀನ್ ಬಂದಿದ್ದೆ ಅವ್ರಿಗೆ ಇವ್ರಿಗೆ ಅಪ್ಪ, ನಮಗೆಲ್ಲ ಕರೆಕ್ಟ್ ಅಪ್ಪ. ಆದ್ರೂ ಅವರು ತಿಂತಾ ಇರುವಾಗ, ಅವ್ರ ಮಕ್ಕಳು ತಿಂತಾ ಇರುವಾಗ ಆ ರೊಟ್ಟಿ ತುಂಡುಗಳು ಕೆಳಗಡೆ ಬೀಳ್ತಾವಲ್ಲಪ್ಪ, ಅವು ನಾಯಿಗಳು ತಿಂತಾವಲ್ಲಪ್ಪ, ಅವು ತಾನು ತಿನ್ನಂಗಿಲ್ಲ ಅವರು. ಆ ನಾಯಿ ಆದ್ರೂ ಅನ್ಕ ನನ್ನ ಮಗಳಿಗೆ ಸ್ವಚ್ಛತೆ ಕೊಡಂತ ಕೇಳ ಹೋದ್ರು. ಒಂದ್ಸಾರಿ ಮೇಜಿನಿಂದ ರೊಟ್ಟಿ ತುಂಡುಗಳನ್ನು ತಿಂತವಲ್ಲಪ್ಪ. ಆಗ ಯೇಸು ಆಕೆಗೆ, ನಿನ್ನ ನಂಬಿಕೆ ಬಹಳ ಐತಮ್ಮ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟನು. ಅಲ್ಲೆಲ್ಲೂಯ್ಯ. ಹೆಂಗ ಬೇಡಿಕೊಂಡಳಂದ್ರೆ ದೇವರ ಹೃದಯ ಕರಿಗೋಂಗ ಬೇಡಿಕೊಂಡಳಂತೆ. ನಾಯಿ ಅಂದ್ರೂ ಪರವಾಗಿಲ್ಲ, ನನಗೆ ನನ್ನ ಮಗಳಿಗೆ ಏನು ಕೊಡ್ಬೇಕು? ಸ್ವಸ್ಥತೆ ಬೇಕು. ದೇವರ ಹತ್ರ ಬಂದು ನಾವು ಬೇಡಿಕೊಳ್ಳುವಾಗ ದೇವ್ರನ್ನೇ ನಾವು ನೋಡ್ಬೇಕು ಅಷ್ಟೇ ಹೊರತಾಗಿ ಅವ್ರೇನನ್ಕಂತಾರೋ ಇವ್ರೇನನ್ಕಂತಾರೋ ಅಂತ ನೋಡಿದ್ರೆ ನಾವು ದೇವರಿಂದ ಸ್ವಸ್ಥತೆ ಹೊಂದ್ಕೊಳಕ್ ಆಗಲ್ಲ. ಅದಕ್ಕೋಸ್ಕರವೇ ಕೆಲವು ಸಾರಿಯಲ್ಲಿ ಯೇಸು ಕ್ರಿಸ್ತನು ಹೇಳುವ ಮಾತುಗಳು ಕಠಿಣವಾದ ಮಾತುಗಳವು. ಯಾರು ಸಹಿಸಕ್ ಆಗ್ಕಲಸಿಲಿ. ಹೆಂಗಂದ ನಿಮ್ಮ ಮನಸ್ಸಿಲಿ, ಹೌದೇನಮ್ಮ ನಾನು ಪ್ರಾರ್ಥನೆ ಮಾಡ್ಬೇಕಾ, ನಿನ್ ಮಗಳಲ್ಲಿ ಎದ್ದಳಮ್ಮ, ಸಾಂಬಾರಿ ಸ್ವಲ್ಪ ಎಣ್ಣೆ ಕೊಡ್ರಿ, ಬರ್ರಿ ಅಮ್ಮ ಇಲ್ಲಿ ಮುಂದಕ್ಕೆ ಬರ್ರಿ, ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡೋಣ ಅಂದಿಲ್ಲ. ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಗೊಂಡು ನಾಯಿಗೆ ಹಾಕಂಗಲ್ಲ ಅಂದ್ಬಿಡ್ತಾನೆ. ಅಂದ್ರೆ ಏನರ್ಥ? ಆಯಮ್ಮನ ಏನಂದ್ರೆ ಯೇಸು ಸ್ವಾಮಿ ಅಸಲಿ ಏನಂದನಮ್ಮ? ನಾಯಿ ಅಂದನ ಮಾತು. ಆಯಮ್ಮ ಏನಂದ ಗೊತ್ತಾ? ನೀನು ನಾಯನ್ನ ಅನ್ಕ ಏನನ್ನ, ನನ್ನ ಹೃದಯ ನನ್ನ ಮಗಳ ಮೇಲೆ ಐತಿ, ಹಲ್ಲೆಲೂಯಾ, ನನ್ನ ಮನಸ್ಸು ನನ್ನ ಮಗಳ ಮೇಲೆ ಐತಿ. ನೀನ್ ತಪ್ಪ ಸ್ವಸ್ಥತೆ ಮಾಡೋದು ಪ್ರಪಂಚದಲ್ಲಿ ಯಾರಿಲ್ಲ. ಅದಕ್ಕೋಸ್ಕರ ನಿನ್ನ ಪಾದಡಿಕಂತ ಕನಿಕರಿಸು ನನ್ನ ಮಗಳನ್ನ. ಅವಾಗ ಯೇಸು ಕನಿಕರಿಸಿ, ಹಲ್ಲೆಲೂಯಾ, ಕನಿಕರಿಸಿ ಸ್ವಸ್ಥತೆ ಮಾಡಿ ದಯ ತೋರಿಸಿನಂತ ಮಾತು. 17ನೇ ಅಧ್ಯಾಯ ಮತ್ತೊಂದು ಬರ್ಸ್ ಬರುತ್ತೆ, 15ನೇ ವಚನ ಓದೊಂದು ಸಾರಿ, ಅಲ್ಲೇ ಪಕ್ಕದಲ್ಲಿ ಇರ್ತದೆ ನೋಡು. 17, 15. ಸಾಕು. ನನ್ನ ಮಗನ ಏನ್ ಮಾಡಂತದನ? ಕನಿಕರಿಸು, ಕನಿಕರಿಸು. ಅಂದ್ರೆ ಯೇಸು ಸ್ವಾಮಿಯಲ್ಲಿರುವಂತ ಗುಣ ಹಾಗೆ ಈ ವಚನಗಳನ್ನ ನಾನು ನಿಮಗೆ ನೋಡ್ತದ ಮಾತು. ಇಲ್ಲಂದ್ರೆ ಸ್ಪೀಡಾಗಿ ಹೇಳ್ಕೊಂಡು ಹೋಗ್ಬಿಡ್ತಿದ್ದೆ. ಇನ್ನೊಂದು ದೊಡ್ಡ ಸ್ಟೋರಿ ಐತಿ. ಯೇಸು ಸ್ವಾಮಿ ಹೃದಯದಲ್ಲಿ ಏನೈತಿ? ಬೇಡಿಕೊಳ್ಳುವವರ ಹತ್ರ ಬಂದಾಗ ಏನೈತಿ? ಕನಿಕರ ಐತಿ ಮಾತು. ಎಲ್ಲರೂ ಹೇಳ್ರಿ, ಏನೈತಿ? ಜೋರ ಹೇಳ್ರಿ. ಇವಾಗ ನಾವು ಯೇಸು ಸ್ವಾಮಿ ಮಾತುಗಳು ಕೇಳ್ತಿದವಲ್ಲ, ನಮ್ಮ ಹೃದಯದಲ್ಲಿ ಎಷ್ಟು ಕನಿಕರ ನಾವು ಇಟ್ಕೊಂಡಿವಿ, ನಮ್ಮ ಹೃದಯದಲ್ಲಿ ಎಷ್ಟು ಕರುಣೆ ಐತಿ. ಅದಕ್ಕೋಸ್ಕರವೇ ಯೇಸು ಯೆರಿಕೋವನ್ನು ದಾಟಿ ಹೋಗ್ತದನಂತೆ. ಅವಾಗ ಕುರುಡ ಬರ್ತಿಮಯ ಕೂಗ್ತಾನ, ದಾವೀದನ ಕುಮಾರನೇ ಹೆಂಗಂತದನ? ನನ್ನನ್ನು ಅಂದ್ರೆ ಎಲ್ಲರೂ ಒಂದ್ಸಾರಿ ನೀವ್ ಇವಾಗ ಕಂತ ಹೇಳ್ರಿ, ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಅವಾಗ ಅಂತ ಮಾತು ನಾವು ಯಾವಾಗ ಹೆಂಗಂತ ಹೇಳ್ರಿ, ಅವಾಗ ಏಸಪ್ಪ ನೀನ್ ತಪ್ಪ ನನಗೆ ಯಾರಪ್ಪ ಅಂತ ಮಾತು. ಇವಾಗ ಬೇಸ್ ಹೇಳ್ಕೊಡ್ತದ. ನಾನು ಎದಕ್ಕಂತೂ ನಾವು ಅಮ್ಮಕ್ಕಲ್ಲಾಗ ಅಲ್ಲೆಲ್ಲೂ ಹೇಳ್ರಿ ಅರ್ಥದಾರ. ಒಂದ್ಸರಿ ಜೋರ ಹೇಳ್ರಿ ಇವಾಗ. ಅಲ್ಲೆಲ್ಲೂ ಎಲ್ಲ ಏನಂತ ಕೂಗ್ತದನಂತೆ? ಎಲ್ಲರೂ ಹೇಳ್ರಿ ಇವಾಗ, ಏನಂತ ಕೂಗ್ತಾನಂತೆಮ್ಮ? ನನ್ನನ್ನು ಏನ್ ಮಾಡು, ನನ್ನನ್ನು ಏನ್ ಮಾಡು. ಯಾವತ್ತನ್ನ ಹಂಗೆ ಕೂಗಿವ ನಾವು ದೇವ್ರನ್ನ? ಹಂಗ ಕೂಗಿದ್ರೆ ದೇವ್ರು ದಾಟಿ ಹೋಗಕ್ಕಂತ. ಅಲ್ಲೆಲ್ಲೂಯ್ಯ. ಎದಕ್ಕಂದ್ರೆ ಈತನು ಆತನ ಬಗ್ಗೆ ಕೇಳೇನಷ್ಟೇ, ನೋಡಿಲ್ಲ. ಎದಕ್ಕಂದ್ರೆ ಆತನಿಗೆ ಕಣ್ಣಿಲ್ಲ, ನೋಡಿಲ್ಲ. ಅಸಲಿ ಯಾವಾಗ್ಲೂ ಕೇಳಿಕೆಂತಾನೆ ಕೂತ್ಕೊಂಡನಲ್ಲೇ. ಏ ಸ್ವಾಮಿ ಅಲ್ಲಿ ನಜರೇತ್ನಾಗದನಂತೆ, ಸ್ವಾಮಿ ಇವತ್ತು ಗಲಿಲಾಯಕ್ಕೆ ಬಂದಂತೆ, ಯೇಸು ಸ್ವಾಮಿ ಕಪೆರ್ನೌಮಿನಲ್ಲಿದ್ದಂತೆ, ಯೇಸು ಸ್ವಾಮಿ ಯೆರೂಸಲೇಮಿಗೆ ಹೋಗ್ತದನಂತೆ. ಆತನು ಕಾಲು ಕೊಟ್ಟಿದ್ದಾನೆ, ಕಣ್ಣು ಕೊಟ್ಟಿದ್ದಾನೆ, ಸತ್ತವರನ್ನ ಬದುಕಿಸಿದ್ದಾನೆ, ಕುಷ್ಠರೋಗಿಗಳನ್ನ ಸ್ವಸ್ಥತೆ ಮಾಡಿದರೆ, ಆತನು ಅದ್ಭುತಗಳನ್ನು ಮಾಡಿದ್ದಾನೆ. ಆತನು ಬಹಳ ದಯವುಳ್ಳ ಆತನು, ಆತನು ಬಹಳ ಕನಿಕರ ಉಳ್ಳಾತನು. ಯಾರಾದ್ರೂ ಆತನಿಗೆ ಮೊರೆ ಇಟ್ರೆ, ಯಾರಾದ್ರೂ ಆತನಿಗೆ ಪ್ರಾರ್ಥನೆ ಮಾಡಿದ್ರೆ ಅವ್ರನ್ನ ದಾಟಿ ಹೋಗಂಗಿಲ್ಲ. ಅವ್ರು ಯಾವ ಜಾತಿಯವರಾಗಿರ್ಲಿ, ಯಾವ ಜನಾಂಗದವರಾಗಿರ್ಲಿ ಅಂತ ಹೇಳಿದ್ದು ಕೇಳಿಸ್ಕೊಳ್ತಾನೇ ಅದನ್ನ ಯಾವತ್ತೂ ಕೂಡ ನೋಡಿಲ್ಲ ಮಾತು. ಅದಕ್ಕೋಸ್ಕರವೇ ಗುಂಪು ಗದ್ದಲು ದಡ 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 ಅಂತ ಕೇಳಿಸ್ತಾ ಇತ್ತಂತ ಅವತ್ತು. ಅಲ್ಲೆಲ್ಲೂಯ್ಯ. ಕೇಳಿಸ್ತಾ ಇದ್ರೆ ಸಪ್ಪಳ. ಎದಕ್ಕಂದ್ರೆ ಬಹಳ ಸೂಕ್ಷ್ಮವಾಗಿ ಕೇಳೋರು ಯಾರು ಗೊತ್ತಾ? ಕಣ್ಣು ಇಲ್ದವ್ರು ಮಾತು. ಎದಕ್ಕಂದ್ರೆ ಅವ್ರಿಗೆ ಕಣ್ಣು ಇರಕಲ್ಲ, ಆದ್ರೆ ಏನ್ ಕೇಳಿಸ್ಕೊಳ್ತಾರ? ಕಿವಿಯಿಂದ ಶಬ್ದ ಕೇಳ್ಕೊಳ್ತಾರ. AG ಶ್ರೀರಾಮ್ಪುರ್ಗೇರಿ ಚರ್ಚಲ್ಲಿ ಜೋಶಪ್ಪಣ್ಣ ಅನ್ಕೊಂಡಲ್ಲ, ನೋಡ್ರಿಲ್ಲ, ಎಲ್ಲರೂ ನೋಡಿರಲ್ಲ. ಜೋಶಪ್ಪಣ್ಣ ಮಾತು
ಒಂದು ಸಾರಿ ನಿನ್ನ ಮಾತು ಕೇಳೆ ನನಕ ಅವರು ಜೋಸೆಫಣ್ಣ, ಒಂದು ಸಾರಿ ನಿನ್ನ ಶಬ್ದ ಅವ್ರು ಕೇಳೆ ನನಕ ನಿನ್ನ ಅಸಲಿ ಮರ್ಕೊಂಡು ಹೋಗ್ತಾರೆ ಅವರು. ನೀನು ಹೋಗಿ ಪ್ರಜಾಣ ಅಂತಾನ, ಬಾಗುಂಡವ ಸ್ವಾಮಿ ಬಾಗುಂಡವ ಅಂತ ನನ್ನ ಮಾತು. ಅಲ್ಲೆಲ್ಲೂಯ್ಯ. ನೋಡಿಲ್ಲ, ಆದ್ರೆ ಏನ್ ಮಾಡ್ಯಾರ ಹೇಳ್ರ ಅವ್ರು? ನನ್ನ ಶಬ್ದ ಕೇಳಿಸ್ಕೊಂಡ್ರ. ನೀವು ಸಂತೋಷ ಕೊಡ್ಕೊಂಡ ಬಾಗುಂಡವ ಬಾಗುಂಡೆ ಸೇವ್ ಬಾಗುಂಡೆ ಅಂತ ಕೇಳಿಸ್ಕೊಳ್ತಾರ ಮಾತು. ಅಷ್ಟು ಚುರುಕಾಗಿ ಕಳಿಸ್ಕೊಳ್ತಾರ. ಮನೆಗ ಯಾರು ಬರ್ತಾರೋ ಯಾರು ಹೋಗ್ತಾರೋ ನೋಡಿದಾರ ಕೂಡ ನೆನಪಿಟ್ಕೊಳ್ತಾರಲ್ಲ, ಒಟ್ಟು ಗೊತ್ತಿಲ್ಲಾಗ್ಲಿ ಹಣ್ಣಿಲ್ದವರು ಬಹಳ ಚುರುಕಾಗಿ ನೆನಪಿಟ್ಕೊಳ್ತಾರ. ಹಿಂಗ ಮೂಲೆಗ್ಲಿಂಚನೆ ಶಬ್ದ ಬರ್ತದ ಅಂತ ಹೇಳಿ ಕಂಡಿಡ್ತಾರ. ಬಹಳ ಚುರುಕಿರ್ತಾವ್ರ ಕಿವಿಗಳು. ಅದಕ್ಕೋಸ್ಕರವೇ ಈತನ ಯಾವಾಗ್ಲೂ ಕೇಳಿದ್ದೆ ನೋಡಿಲ್ಲ ಸರಿ. ಅವಾಗ ಶಬ್ದ ಆಗ್ತಾ ಇದ್ರೆ, ಕಾಲ್ ಶಬ್ದ, ಧೂಳು ಶಬ್ದ ಆಗ್ತಾ ಇದ್ರೆ, ಜನರು ಕೂಗ್ತಾ ಇದ್ರೆ, ಜನರು ಅರಸ್ತಾ ಇದ್ರೆ, ಜನರು ದುಬ ಹೋಗ್ತಾ ಇದ್ರೆ, ಏನು ಇವತ್ತು ಏನು ವಿಶೇಷ ನಮ್ಮ ಊರಾಗ ಯಾರು ಬಂದರ? ನಜರೇತಿನ ಯೇಸು ಬಂದನ, ದಾವಿದನ ಕುಮಾರ ಬಂದನ ಅಂತಂದಾಗ, ಓ ಆತನ ಬಂದನ. ಇವಾಗ ಆತನು ಯೆರಿಕೋನ ಹೊತ್ತು ಯೆರೂಸಲೇಮಿಗೆ ಹೋಗ್ತಾನ ಮಾತು. ಇನ್ನು ಯೆರೂಸಲೇಮಿಗೆ ಹೋಗಿ ಎಂತೂ ಬರಂಗಿಲ್ಲ, ಅಲ್ಲಿ ಸಾಯ್ತಾನ ಆತನು. ಸಮಾಧಿಗೆ ಆತನೇನಾಗ ಕಲವರ ಶಿಲ್ಬಿಗೆ ಹೋಗ್ಬೇಕು. ಅದಕ್ಕೋಸ್ಕರ ಆ ಸಮಯ ಮಿಸ್ ಆಗ್ಬಿಟ್ರೆ ಆತನಿಗೆ ಇನ್ನ ಕಣ್ಣು ಬರಂಗಿಲ್ಲ ಮಾತು. ಅದಕ್ಕೋಸ್ಕರ ನಜರೇತನ ಹೊಕ್ಕು ಆತನ ದಾಟಿ ಹೋಗ್ತಾನಂತೆ. ಅವಾಗ ದಾಟಿ ಹೋಗ್ತಾರವಾಗ ಇದು ಲಾಸ್ಟ್ ಚಾನ್ಸ್ ಅನ್ಕೊಳ್ಳಂತೆ. ಯಾರು? ಕುರುಡ ಬಾರ್ತಿಮಾಯ. ಲಾಸ್ಟ್ ಚಾನ್ಸ್, ಫೈನಲ್ ಇನ್ನಷ್ಟೇ. ಇವಾಗ ಆತನು ದಾಟಿ ಹೋಗ್ಬಿಟ್ರೆ ನನ್ನ ಜೀವಿತಲ್ಲ ಇಷ್ಟೇನ, ನಾನು ಸತ್ತು ಕುರುಡನಾಗೆ ಸಾಯ್ಬೇಕು ಅನ್ಕೊಳ್ಳಂತೆ. ಅವಾಗ ಯಾರು ಹೋಗ್ತದ್ರ? ನಜರೇತನ ಯೇಸು ಹೋಗ್ತಾನ, ದಾವಿದ ಕುಮಾರ. ಆವಾಗ ಎದ್ದನಂತೆ ಆತನ ಎಲ್ಲೆಲ್ಲಿಂದ ಶಕ್ತಿ ತಾಂಡು, ದಾವಿದ ಕುಮಾರನೇ ಅಂದ್ರೆ ನಾನ್ ದಾವಿದ ಕುಮಾರ ಅಂತ ನೀವು ಕಂಡಂತೆ ಕರುಣಿ ಸಂದ್ರಸೆ, ದಾವಿದ ಕುಮಾರನೇ ಹಂಗ ಅಂದು ಕೂಡಲೇ ಸಾವಿರಾರು ಜನರ ಮಧ್ಯದಲ್ಲಿ ಯೇಸು ನಿಂತ್ಕೊಳ್ಳೋಣ ತಂಗಿ ಚಪಳ ತಗೋಣ. ಹಲ್ಲೆಲೂಯಾ. ಇದ್ರ ರಹಸ್ಯ ಏನ್ ಗೊತ್ತಾ? ಅಸಲಿ ಎಷ್ಟೋ ಜನರ ಮಧ್ಯದಲ್ಲಿ ಯೇಸು ಹೋಗ್ತದನ್ನ ಮಾತು. ಎಲ್ಲರೂ ಕೂಡಾಗಿ ನನ್ನ ಮಗನ ಮುಟ್ಟು, ನನ್ನ ಮಗಳನ್ನ ಮುಟ್ಟು, ನನ್ನನ್ನು ಮುಟ್ಟು ಅಂತೇಳಿ ಅಂತ ಗುಂಪಿನಲ್ಲಿ ಅಂತ ಶಬ್ದದಲ್ಲಿ ಹೋಗ್ತಾ ಇರುವಾಗ ಎಲ್ಲೋ ದಾರಿ ಪಕ್ಕದಲ್ಲಿ ಭಿಕ್ಷೆ ಬೇಡುವ ಒಬ್ಬ ಮನುಷ್ಯನ ಎಲ್ಲೋ ಮೂಲೆ ಕೂತ್ಕೊಂಡಿರೋ ವ್ಯಕ್ತಿ, ದಾವಿದ ಕುಮಾರನೇ ನನ್ನನ್ನು ಕರುಣಿಸು ಅನ್ನುವಂತ ಶಬ್ದ ಯೇಸುಗೆ ಹೆಂಗ್ ಕೇಳ್ತಂದ್ರೆ, ನಿನ್ನ ಮನಸ್ಸಿನಲ್ಲಿ ಹೆಂಗ ಕೂಗ್ತಿಯೋ ದೇವರಂಗ ಉತ್ತರ ಕೊಡ್ತಾನಂತ ಅರ್ಥದ. ಹಲ್ಲೆಲೂಯಾ. ನೀನು ಹೆಂಗ ಕೂಗ್ತಿಯೋ, ನೀನು ಹೆಂಗ ದೇವರನ್ನ ನಂಬುತ್ತೀಯೋ, ದೇವರ ಕರುಣೆ ಬೇಕಂತೇಳಿ ಹೆಂಗ ಬೇಡಿಕೊಳ್ತೀಯೋ, ಯಾರಿಗೆ ಕೊಡಲಾರ್ದ ಆಶೀರ್ವಾದ ನಿನಗೆ ಕೊಟ್ಟು ಮುಂದಕ್ಕೆ ಹೋಗ್ತಾನೆ ಅಷ್ಟ. ನಿನ್ನ ಮನೆ ಗುರುತಾಗಿ ಕೂಗ್ತದ್ಯಾ, ನಿನ್ನ ಮಕ್ಕಳ ಗುರುತಾಗಿ ಕೂಗ್ತದ್ಯಾ, ನಿನ್ನ ಯಜಮಾನನ ಗುರುತಾಗಿ ಕೂಗ್ತದ್ಯಾ, ಇಲ್ಲ ನಿನ್ನ ರೋಗದ ಗುರುತಾಗಿ ಕೂಗ್ತದ, ನೀನು ಕೂಗ್ಬೇಕು ಸಪ್ರೇಟ್ ಆಗಿ. ಅದು ದೇವರು ಕೇಳಿಸ್ಕೊಳ್ಬೇಕನ್ನೋದು ಕಾಯ್ತಾರೆ. ಆತ ಎಲ್ಲಿ ಕೇಳಿಸ್ಕೊಂತಾನ? ಜನರ ಮಧ್ಯದಲ್ಲಿ ಎಲ್ಲಿ ಕೇಳಿಸ್ಕೊಂತಾನ? ನಮ್ಮಂತರ ಪ್ರಾರ್ಥನೆ ಎಲ್ಲಿ ಕೇಳ್ತಾನೆ? ಎಲ್ಲ ಪ್ರಾರ್ಥನೆ ಕೇಳೋದಲ್ಲ ದೊಡ್ಡ ದೊಡ್ಡವ್ರು ಅನ್ಕಂತ ಮಾತು. ಹಲ್ಲೆಲೂಯಾ. ದೊಡ್ಡರ ಜನಬಾಲ ಲಿಸ್ಟಿಗೆ ಇರ್ತಾರ ಅಷ್ಟೇ, ದೇವ್ರ ಲಿಸ್ಟ್ಗೆ ದಿಕ್ಕಿಲ್ಲದವರು ದೇವ್ರಿಗೆ ಇರ್ತಾರಂತೆ. ಹಲ್ಲೆಲೂಯಾ. ದೊಡ್ಡ ದೊಡ್ಡರೆಲ್ಲ ಜನಬಾಲ ಲಿಸ್ಟ್ಗೆ ಇರ್ಬೋದು ಅಷ್ಟೇ, ದಿಕ್ಕಿಲ್ಲದವರು, ಗತಿ ಇಲ್ಲದವರು ದೇವರ ದೃಷ್ಟಿಗೆ ಇರ್ತಾರಂತೆ. ನನ್ನ ಬೇಡಿಕೊಳ್ತಾನ, ಇಲ್ಲ ನನ್ನನ್ನು ಪ್ರಾರ್ಥನೆ ಮಾಡ್ತಾನೆ ನೋಡೋಣ ಅಂತೇಳಿ ಆತನ ಮುಂದೆ ದಾಟಿ ಹೋಗ್ಯಾನ, ನಿಂತ್ಕೊಂಡಿಲ್ಲ ಯೇಸು ಸ್ವಾಮಿ. ಆದ್ರೆ ಯಾವಾಗ ಕುರುಡ ಬಾರ್ತಿಮಾಯ ಕೂಗಿದೋ ಆವಾಗ ಆ ಕರುಣಿಸು ಅನ್ನುವ ಮಾತಿನಿಂದ ಸ್ಟಾಪ್ ಆದಂತೆ. ಅವಾಗ ಹೇಳ್ತಾನಂತೆ, ಹೋಗಿ ಆ ಮನುಷ್ಯನ ಕರ್ಕೊಂಬರಂತೆ. ಹಲ್ಲೆಲೂಯಾ. ದೇವರು ಕನಿಕರನ ಉಳ್ಳ ದೇವರು. ಪ್ರಜರ ಮಕ್ಕಳು, ಒಂದ್ಸಾರಿ ಆತನು ದ್ವಾರ ಬಾಗಿಲಿಗೆ ಹೋಗ್ತಾನ ಮಾತು. ಲೂಕನ ಬರೆಸುವಾರ್ತೆಯಲ್ಲಿ ಹೇಳ್ತದ 7ನೇ ಅಧ್ಯಾಯದಲ್ಲಿ. ಇನ್ನೇನು ಆತನು ಆ ದ್ವಾರ ಬಾಗಿಲಿಗೆ ಬರ್ತಾನ ಮಾತು. 7ನೇ ಅಧ್ಯಾಯದಲ್ಲಿ 11ನೇ ವಚನದಲ್ಲಿ, ನಾಯಿನೆಂಬ 11ನೇ ವಚನ, ಸ್ವಲ್ಪ ಕಾಲವಾದ ಮೇಲೆ ಅವನು ನಾಯಿನೆಂಬ ಊರಿಗೆ ಹೋದನು. ಅವನ ಜೊತೆಯಲ್ಲಿ ಆ ಶಿಷ್ಯರು ಅನೇಕ ಜನರು ಹೋಗ್ತಿದ್ರು. ಆತನು ಊರು ಬಾಗಿಲಿನ ಹತ್ತಿರಕ್ಕೆ ಬಂದಾಗ ಸತ್ತು ಹೋಗಿದ್ದ ಒಬ್ಬನನ್ನು ಹೊರಗೆ ತರುತ್ತಿದ್ರಂತೆ. ಇವನು ತನ್ನ ತಾಯಿಗೆ ಏನಾಗ್ಯಾನ? ಒಬ್ಬನೇ ಮಗನು. ಆಕೆಯ ಗಂಡನೇನಾಗ್ಯಾನ? ಸತ್ತು ಹೋಗಿದ್ದ. ಆಕೆಯ ಮಗ ಕೂಡ ಏನಾಗ್ಯಾನ? ತೀರ್ಕೊಂಡೋಗ್ಯಾನ. ಆ ಗ್ರಾಮಸ್ಥರೆಲ್ಲರೂ ಅನೇಕರು ಏನ್ ಮಾಡ್ಯಾರ? ನಿಂದೆ ಬರ್ತಾರೆ, ಯಾಕಂದ್ರೆ ಮಣ್ಣು ಮಾಡ್ಲಿಕ್ಕೆ ಹೋಗ್ತಾರೆ ಮಾತಾ ಬಾಡಿನ ಹೊತ್ಕೊಂಡು. ಇವನು ತನ್ನ ತಾಯಿಗೆ ಒಬ್ಬನೇ ಮಗನು, ಆಕೆಯ ಗಂಡನೇನಾಗ್ಯಾನ? ಏನಾಯ್ನ ಗಂಡನು, ಆಕೆಯ ಗಂಡ ಸತ್ತವಳಾಗಿದ್ದಳು. ಆಕೆಯ ಸಂಗಡ ಯಾರಲ್ಲಿದ್ರು? ಗ್ರಾಮಸ್ಥರು ಅನೇಕರಿದ್ರಂತೆ. ಸ್ವಾಮಿಯು ಆಕೆಯನ್ನು ಕಂಡು ಏನ್ ಮಾಡದಂತೆ? ಕನಿಕರಿಸಿ ಅಳಬಾಡಮ್ಮ ಅಂತ ಹೇಳಿದಂತೆ. ಅಲ್ಲೆಲ್ಲಿ ಹೇಳಿರ್ತದರು, ಕನಿಕರಿಸಿ ಏನಂದಂತೆ? ಅಳಬಾಡಮ್ಮ ಅಂತ. ಆ ಮಾತು ಎಷ್ಟು ಜನ ಹೇಳಿರ್ಬೋದೆ ಮಗ.
ಹೌದಲ್ವಾ? ಮನಿ ಬಂದಿರೋ ಬೀಗರೆಲ್ಲ ಹೇಳಿರ್ಬೋದು, ಸಂಬಂಧಿಕರು ಹೇಳ್ಬೋದು, ಅಕ್ಕಪಕ್ಕ ಎಲ್ಲರೂ ಹೇಳಿರ್ಬೋದು. ಯೇಸು ಕೂಡ ಏನ್ ಸ್ಪೆಷಲ್ ಏನು ಅನ್ನಂತ ಪದ್ಧತಿ ಐತಲ್ಲ, ಅಳ್ಬೇಡಮ್ಮ ಅನ್ನೋ ಮಾತು ಎಲ್ಲರೂ ಹೇಳುವಂತ ಪದ್ಧತಿ. ಆದ್ರೆ ಯೇಸು ಅಳಬೇಡ ಅಂದನಂತ ಅರ್ಥ ಗೊತ್ತಾ? ನಿನ್ನ ಅಳುವನ್ನು ನಗುವಾಗೆ ಮಾರ್ಸನಂತ ಅರ್ಥ. ಹಲ್ಲೆಲೂಯಾ. ಎಲ್ಲರೂ ಹೇಳಿರ್ಬೋದು, ಅಳಬೇಡಮ್ಮ, ನಿನ್ನ ಅಳಬೇಡಮ್ಮ, ನಿನ್ನ ಅಳಬೇಡಮ್ಮ, ನಿನ್ ದುಃಖ ಪಡಬೇಡಮ್ಮ ಅಂತ ಎಲ್ಲರೂ ಹೇಳಿರ್ಬೋದು. ಆದ್ರೆ ಯೇಸು ಹೇಳೇನಂದ್ರೆ ಆ ಅಳುವನ್ನ ನಗುವಾಗಿ ಮಾರ್ಪಡಿಸಿದ. ಆತನು ಏನಾದಂದ್ರೆ ಆ ಅಮ್ಮನ ನೋಡಿ ಆತನು ಕನಿಕರಿಸಿದಂತೆ. ಅತ್ತ ಅಲ್ಲಿ ಏನ್ ಬರ್ದನಂತಂದ್ರೆ, ಇವಾಗ ಆಯಮ್ಗ ಗಂಡ ಇಲ್ಲ. ಗಂಡ ಇದ್ದಿದ್ರೆ ಒಂದ್ ವೇಳೆ ಒಂದು ಮಗ ತೀರೋದ್ರೆ ಇನ್ನೊಂದು ಮಗ ಹುಡ್ತಾ ಇತ್ತು. ಆದ್ರೆ ಗಂಡ ಇಲ್ಲ, ಇದ್ದಿದ್ದೊಂದು ಮಗ ತೀರಿ ಹೋಗ್ಯಾನ ಮಾತು. ಆ ಮಗನ ಮಣ್ಣು ಮಾಡ್ಲಿಕ್ಕೆ ಹೋಗ್ತದಾರ. ಆದ್ರೆ ಅವರು ಆ ಕಡ್ಲಿಂಚ ಬರ್ತದ್ರ, ಊರ್ಲಿಂಚ ಹೊರಗಡೆ ಸತ್ತೋಗಿರುವಂತ ಹುಡುಗನ ಎತ್ಕೊಂಡು ಎಲ್ಲರೂ ಗೋಳಾಡ್ತಾ ಬರ್ತದ್ರ. ಊರು ಬಾಗ್ಲಿ ಬಂದಟ್ಲೆ ಊರು ಹೊರಗಲಿಂದ ಯೇಸು ಕ್ರಿಸ್ತನ ಊರೊಳಕ್ಕೆ ಹೋಗಿ ಬರ್ತಾನ. ಇಲ್ಲಿರುವರೆಲ್ಲರೂ ಹೆಂಗಿರ್ತಾರೆ ಹೇಳ್ರ ಸಿಲಿ? ಯೇಸು ಸ್ವಾಮಿ ಇಂದಿರೋರೆಲ್ಲರೂ ಬಾಧೆಯಿಂದ ಇರ್ತಾರ ಸಿಲಿ, ಸಂತೋಷವಾಗಿರ್ತಾರ ಮಾತು. ಯಾಕಂದ್ರೆ ಕುಡ್ರಿಗೆ ಕಣ್ ಬಂದ್ಬಿಟ್ಟವ, ಕುಡ್ರಿಗೆ ಕಣ್ ಬಂದವ, ಕುಂಟ್ರಿಗೆ ಕಾಲ್ ಬಂದವ, ಎಲ್ಲರನ್ನ ಸ್ವಸ್ಥತೆ ಮಾಡೋಣ, ಅದ್ಭುತ ಮಾಡೋಣ, ಎಲ್ಲರೂ ಕುಣಿತಾ ಕುಪ್ಪಳಿಸ್ತಾ ಸಂತೋಷವಾಗಿ ಯೇಸು ಸ್ವಾಮಿ ಹಿಂದೆ ಓದಿದ್ರೆ ಎದುರಿಗೆ ಏನು ಬರ್ತದ್ರ? ಶುಭ ಅಂತ ಊರಕ್ಕೆ ಓದಿದ್ರೆ ಯಾರು ಬರ್ತದ್ರ? ಸತ್ತ ಇರುವ ಇವರು ಪೇಸ್ ಎಲ್ಲ ಒಂಥರ ಇರ್ಬೋದು ಅಸಲಿ. ಅಯ್ಯೋ, ನಾವ್ ಯಾವ್ದೋ ಶುಭ ಕಾರ್ಯಕ್ಕೆ ಓದಿದ್ರೆ ಯಾರು ಬರ್ತಾರ ನಮ್ಮ ಎದುರಿಗೆ? ಸತ್ತೋದ್ರ ಬರ್ತಿದ್ರಲ್ಲಪ್ಪ ಅನ್ನುವಂತ. ಆದ್ರೆ ಮರಣವು ಎದುರಿಗೆ ಬರ್ತಾ ಇದ್ರೆ ಜೀವವು ನಿಲ್ಲಿಸೈತೆ. ಹಲ್ಲೆಲೂಯಾ. ಯೇಸು ಏನ್ ಯಾರು ಹೇಳ್ರಿ? ನಾನೇ ಪುನರುತ್ಥಾನವು ಜೀವವು ಆಗಿದೆ ಅಂತ ಸ್ವಾಮಿ ಮಾತು. ಅವನನ್ನು ನೋಡಿ ಕನಿಕರಿಸಿ ಅದ್ರ ಹತ್ರ ಹೋಗಿ, ಯವನಸ್ಥನೇ ಎದ್ದಾಳ ಅಂತ ಹೇಳಿಕೊಳ್ಳೆ ಎದ್ದು ಕೂತ್ಕೊಂಡಂತೆ ಆ ಮಗನ ಚಪಳ ತಟ್ಟಣ. ಹಲ್ಲೆಲೂಯಾ. ಯೇಸುವಿಗೆ ಕನಿಕರ ಐತಂತ ಅರ್ಥ ಮಾತು. ಯೇಸು ಸ್ವಾಮಿಗೆ ಏನೈತೆ? ಹೃದಯದಲ್ಲಿ ಕನಿಕರ ಐತೆ. ಇವೆಲ್ಲ ನಾನು ಯಾಕೆ ಹೇಳ್ತೇನೆ ನಿಮ್ಗೆ ಅಂದ್ರೆ, ಪ್ರತಿ ವಾಕ್ಯನ ನೋಡಿಸಿ ನಾವು ಯೇಸು ಸ್ವಾಮಿ ನಂಬಿಕೊಂಡಿವಿ. ಯೇಸು ಸ್ವಾಮಿಯ ಮನಸ್ಸು ನಮಗಿಲ್ದೆ ಹೋದ್ರೆ ಇನ್ನೊಬ್ರ ಕಷ್ಟ ನಮ್ಗೆ ಅರ್ಥ ಆಗ್ತಿಲ್ಲ. ಇನ್ನೊಬ್ರು ಎಷ್ಟು ಬಾಧೆ ಪಡ್ತಾರ ನಮ್ಗೆ ಅರ್ಥ ಆಗ್ತಿಲ್ಲ ಮಾತು. ಇನ್ನೊಬ್ರು ಎಷ್ಟು ನೋವು ಪಡ್ತಾ ಇದಾರೆ ನಮ್ಗೆ ಅರ್ಥ ಆಗ್ತಿಲ್ಲ. ಪರಿದರ ಮಕ್ಕಳೇ, ಯಾವಾಗ ನಿಮಗೆ ಅರ್ಥ ಆಗ್ತತ್ತೋ ಆವಾಗ ನೀನು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ತೀವಿ, ಅವಾಗ ನೀನು ಇನ್ನೊಬ್ರಿಗೆ ಸಹಾಯ ಮಾಡ್ತೀವಿ. ಇಲ್ದೆ ಹೋದ್ರೆ ಅದರಲ್ಲೇ ನೀನು ಇದ್ಬಿಡು, ನಾನು ಹೋಗ್ತಂತೇಳಿ ಮುಂದಕ್ಕೆ ಹಾಕಿ ಹೋಗ್ತಿಲ್ಲ. ಪುಣೆಯಲ್ಲಿರುವಂಥವ್ರು, ಕೆಸರಲ್ಲಿರುವಂಥವ್ರು, ಅಪಘಾತದಲ್ಲಿ ಬಿದ್ದವ್ರಿಗೆ ಹೆಲ್ಪ್ ಬೇಕು ಮಾತು. ಅದು ಏನೆಲ್ಲ ಆಗಿರ್ಲಿ, ನೀನು ಹೆಲ್ಪ್ ಮಾಡುವಾಗ ಅವ್ರು ಜೀವಂತವಾಗ್ತಾರೆ ಮಾತು. ಪರಿಸ್ಥಿತಿಗಳು ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ, ನಿನ್ನ ಭಯ ತೋರಿಸುವ ಹೃದಯ ನಿನಗಿರ್ಬೇಕು ಮಾತು. ಬೈಬಲ್ನಲ್ಲಿ ಒಬ್ಬ ಭಕ್ತದನ ಮಾತು. ಭಕ್ತಿಗಿರುವಂತ ಮಕ್ಕಳು ಹೋಗ್ಯಾರ, ಆಸ್ತಿ ಹೋಗೈತಿ, ಅಂತಸ್ತು ಹೋಗೈತಿ, ಎಲ್ಲಾ ಪರಿಸ್ಥಿತಿ ಹೋಗೈತಿ. ಒಬ್ಬನ ಬೂದಿಯಲ್ಲಿ ತಲೆ ಮೇಲೆ ಹಾಕೊಂಡು ಹಂಗೆ ಹರ್ಕೊಂಡು ಕೂತ್ಕೊಂಡು ಗೋಳ ಆಡ್ತದನ. ಸ್ನೇಹಿತರು ಕನಿಕರ್ಸಕ್ ಬಂದಾರ ಮಾತು. 3 ಜನ ಸ್ನೇಹಿತರು ಕನಿಕರ್ಸಕ್ ಬಂದಾರ. ಕನಿಕರ್ಸಬಿಟ್ಟು ಏನಂತ ಗೊತ್ತಾ? ನೀನು ಏನೋ ಮಿಸ್ಟೇಕ್ ಮಾಡಿದ್ದೀಗೆ ತಮ್ಮ ಯೋಬ ಅಂದರಂತೆ. ಅವಾಗ ಯೋಬ ಅಂತನ, ಹೌದಪ್ಪ, ನಾನು ಮಿಸ್ಟೇಕ್ ಮಾಡಿದ್ರೆ ನಿಂಗೆ ಆಯ್ತು. ಒಂದು ವೇಳೆ ನೀವು ನನ್ನ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ ನಿಮ್ಗೆ ಏನಾಗ್ತಿತ್ತು ಹೇಳ್ರಿ? ಅರ್ಥ ಆಗ್ತಿತ್ತು ಅಂತ ಮಾತಾಡ್ತಾನೆ ಮಾತು. ಒಂದ್ಸರಿ ತೆಗೆದು ಹೋದ್ರಿ ಯೋಬ ಬರೆದ ಗ್ರಂಥದಲ್ಲಿ 16ನೇ ಅಧ್ಯಾಯ 4ನೇ ವಚನ ಓದ್ರಿ. ಯೋಬ ಬರೆದ ಗ್ರಂಥ 16ನೇ ಅಧ್ಯಾಯ 4ನೇ ವಚನ. ಯೋಬ 16:4. ನಾನು ಕೂಡ ನಿಮ್ಮಂಗ ಮಾತಾಡಕ್ ಐತಿ ನನಗ್ ಕೂಡ ಬಾಯಿ. ನೀವು ನನ್ನ ಸ್ಥಿತಿಯಲ್ಲಿ ಇದ್ದಿದ್ರೆ ನೀವು ಹೆಂಗ ಮಾತಾಡ್ತಿದ್ರೆ ನಾನು ಅವಾಗ ಕೇಳಿಕೊಳಿಸಿದೆ ಅಂತ ಮಾತು. ಓದಪ್ಪ. ನಾನು ನಿಮಗೆ ವಿರುದ್ಧವಾಗಿ ನಾನುಡಗೆ ಬೇಸು ಚೆನ್ನಾಗಿ ಮಾತಾಡ್ತಾ ಇದ್ದೆ. ಏನಂತ ಹೇಳ್ತಾನ ನೋಡ್ರಿ? ನಾನು ನಿಮ್ಮ ಹಾಗೆ ಮಾತಾಡಬಲ್ಲೆನು. ನೀವು ನನ್ನ ಸ್ಥಿತಿಯಲ್ಲಿ ಇದ್ದಿದ್ರೆ ನಾನು ನಿಮಗೆ ವಿರೋಧವಾಗಿ ಮಾತುಗಳನ್ನು ಒಸೆದು ನಿಮ್ಮ ವಿಷಯದಲ್ಲಿ ತಲೆ ಆಡಿಸಬಹುದಾಗಿತ್ತು ಅಂತ ಹೇಳ್ತಾನೆ ಮಾತು. ಅಲ್ಲೆಲ್ಲಿ ಹೇಳ್ತಾದ್ರು ಪರಿಸ್ಥಿತಿ ಏನಾಯ್ತು? ಯೋಬಂದು 10 ಜನ ಮಕ್ಕಳೌಟು. ಎಲ್ಲರೂ 10 ಜನನ ಮಕ್ಕಳು. ಎಷ್ಟು ಜನ? 7 ಜನ. ಎಷ್ಟು ಜನ? ಅಯ್ಯೋ, ಹೋಗಿ ಬೈಬಲ್ ಓದರ್ನ ಕೇಳ್ತದೇನೆ. ಓಕೆ, ಎಷ್ಟು ಜನ ಮಕ್ಕಳು? 3 ಜನ ಹೆಣ್ಮಕ್ಳು, 5 ಜನ ಒಟ್ಟು. ಟೋಟಲ್ ಎಷ್ಟು ಜನ? 3 ಜನ ಹೆಣ್ಮಕ್ಳು, 7 ಜನ. ಹೋಗ್ಲಿ ಒಂದನೇ ಅಧ್ಯಾಯ 2ನೇ ವಚನ ಹೋದ್ರು ಹೋಗ್ಲಿ. ಯೋಬ 1:2. 7 ಮಂದಿ ಗಂಡು ಮಕ್ಕಳು. ಸಾಕಪ್ಪ, ಕೇಳಿಸ್ಕೊಳ್ರಿ, ದೇವ್ರ ವಾಕ್ಯನ ಕೇಳಿಸ್ಕೊಳ್ರಿ. ಇಷ್ಟು ಜನರು ಏನಾಗ್ಯಾರ? ಎಲ್ಲರೂ ಸತ್ತೋಗ್ಯಾರ. ಒಂಟೆಗಳು ಹೋಗ್ಯಾವ, ಎತ್ತುಗಳಿಲ್ಲ, ಕತ್ತೆಗಳಿಲ್ಲ, ಆಸ್ತಿ ಇಲ್ಲ, ಎಲ್ಲ ನಾಶವಾಗೈತಿ. ಅವಾಗ ಈತನ ಪರಿಸ್ಥಿತಿಯನ್ನು ಬೂದೆ ಕೂತ್ಕೊಂಡು ಗೋಳಾಡಿಕೆ ಅಂತ.
ಮೂವರು ಸ್ನೇಹಿತರು ಬಂದಾರ. 30 ಸ್ನೇಹಿತರು ಬಂದು ಏನ್ ಮಾಡಕ್ ಬಂದ್ರ? ಕನಿಕರಿಸಕ್ ಬಂದಾರ. ಎಲ್ಲರೂ ಹೇಳ್ರಿ, ಏನ್ ಮಾಡಕ್ ಬಂದಾರ? ಕನಿಕರಿಸಕ್ ಬಂದು. ಇವಾಗ ಆಸ್ಪತ್ರೆಗ ಬೆಡ್ಡಿನ ಮೇಲೆ ಮಕ್ಕಳಿರ್ತಾರ. ನೀನು ಹೋಗಿ ಏನ್ ಹೇಳ್ಬೇಕು? ಅಸಲಿ ಸಾಂತ್ವನ ಹೇಳ್ಬೇಕು, ಸಮಾಧಾನ ಪಡಿಸ್ಬೇಕು. ಅಯ್ಯೋ ಇಂಥದ್ದು ಎಲ್ಲ ಬರ್ತತ ಓದತ್ತ, ನೀನ್ ಎದಕ್ಕೆ ಭಯ ಪಡ್ತೀವಿ? ಒಳ್ಳೊಳ್ಳೆ ಮೆಡಿಸಿನ್ಸ್ ಅದಾಗ ಗೋಶಾಸ್ಪತ್ರೆಗ ಹೋಗ್ಬಿಡಾಗ, ಇಲ್ಲೆಲ್ಲ ಬಿಟ್ಟು ಬೆಂಗಳೂರು ಅಪೋಲೋ ಹಾಸ್ಪಿಟಲ್ ಹೋದ್ರೆ ಇನ್ನೂ ಚೆನ್ನಾಗಾಗ್ಬಿಡ್ತು ಅಂತ ಹೇಳ್ಬೇಕು ಬರ್ತದೆ. ಅಯ್ಯೋ ಇಂಥದೇ ಬಂದಿತ್ತು ನಮ್ಮ ಮನೆ ಮಗಳಿಗೆ ಒಬ್ಬನಿಗೆ, 1 ತಿಂಗಳಾಯ್ತು ಹೋಗ್ಬಿಟ್ಟ ಅಂತ ಅಂದ ನನಕ. ಅವನು 1 ತಿಂಗಳು ತಗೊಂಡು ಕೂಡ ಬದುಕಿರಲ್ಲ, ಅವಾಗೆ ಹೋಗ್ಬಿಡ್ತಾನೆ. ಮತ್ತೆ ಈತ ಯೋಬನ ಪರಿಸ್ಥಿತಿ ಏನಾದ್ರು ಗೊತ್ತಾ? ಅಪ್ಪಪ್ಪಪ್ಪಪ್ಪಪ್ಪ, ನೀನಾಗ್ಲಿಕ್ಕೆ ಇನ್ನ ಇದುವರೆಗೆ ಹೆಂಗ ನೀನಾಗ್ಲಿಕ್ಕೆ ಬದುಕಿದ್ರು ನಾಡಿಗಿದಾಗಿದ್ರು ಆ ರೀತಿಯಲ್ಲಿ ಮಾತಾಡ್ತಾರೆ 3 ಸ್ನೇಹಿತರು. ಯೋಬ ಅಂತದನ, ನನಗೆ ಬಂದಿರೋ ಪರಿಸ್ಥಿತಿ ನಿಮಗೆ ಬಂದಿದ್ರೆ, ನಾನು ನಿಮ್ಮ ಸ್ಥಿತಿಯಲ್ಲಿದ್ರೆ ಅವಾಗ ನಾನು ಕೂಡ ಮಾತಾಡ್ತಾ ಇದ್ದೆ ಅಂತ ಹೇಳ್ತಾನೆ ಮಾತು ಯೋಬ. ಅಲ್ಲೆಲ್ಲಿ ಹೇಳ್ತಾದ್ರು, ಕುಟುಂಬದಲ್ಲಿ ಯಾರ್ಯಾರು ಕುಟುಂಬದಲ್ಲಿ ಏನೇನು ಅನುಭವಿಸ್ತಾ ಇದ್ರು ಆ ಪರಿಸ್ಥಿತಿ ಅನುಭವಿಸೋರಿಗೆ ಮಾತ್ರ ಗೊತ್ತಿರ್ತದೆ ಮಾತಷ್ಟೇ ಹೊರತಾಗಿ ಮಾತಾಡೋರಿಗೆ ನೋಡೋರಿಗೆ ಏನಾದ್ರ ಬಗ್ಗೆ ಗೊತ್ತಿರ. ನಿನಗೆ ಕನಿಕರಿಸುವ ಹೃದಯ ಇದ್ರೆ ಕನಿಕರಿಸು ಅವ್ರನ್ನ ಹೋಗಿ, ಇಲ್ಲ ಅವ್ರನ್ನ ಬಲಪಡಿಸುವ ಮನಸ್ಸಿದ್ರೆ ಬಲಪಡಿಸು, ಇಲ್ಲ ನೀನು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀಯ, ಪ್ರಾರ್ಥನೆ ಮಾಡು, ಏನ್ ಮಾಡ್ತೀಯೋ ಒಳ್ಳೇದು ಮಾಡು ಅಷ್ಟೇ ಹೊರತಾಗಿ ಇನ್ನೂ ಏನೋ ಅಂತಾರ ಮಾತು, ನರಿಗೆ ಉಳ್ಳೆದ್ ಬಿಟ್ಟಂತೀನಿ ಬೆನ್ನಿನ ಅನ್ಕಂತ ಹೋಗಿ ತಾಳೆ ಮರದ ಕೆಳಗೋರಿಂದ ದಪ್ಪಂತ ಬಿದ್ದತ್ತಂತೆ ಆ ಮರದ ಕಾಯಿ. ನಾನೇ ಮುಳುಗ್ತಿದ್ರೆ ನನ್ನ ಮೇಲೆ ಇದ್ದದ್ದು ಇವಾಗ. ತಾಳೆ ಹಣ್ಣು ಬರ್ತಾವಲ್ಲ, ಇಷ್ಟಿಷ್ಟಪ್ಪ ಇರ್ತಾವ, ವೈಟ್ ಇರ್ತತ, ಪೀಸ್ ಮೆತ್ತಗಿರ್ತಾವ, ಒಂಥರ ಬ್ರೆಡ್ ತರ, ಅದ್ರಾಗ ನೀರು ತಳ್ಳಿರ್ಗ ನೀರ್ ಟೈಪೇ ಇರ್ತಾವ ಮಾತ್ರ. ಅಂತ ಮರದ ಕಳಕ್ ಹೋಯ್ತಂತೆ ನರಿ. ಎದಕ್ಕ? ದುಡ್ಡಪ್ಪ ಇಲ್ಲಿ ಬೆನ್ನಿನ ಮೇಲೆ ಆಯತೆ ಅನ್ಕಂತ ಮುಲಿಕೆ ಅಂತ ಹೋಗಿದ್ರೆ ಮುಲಿಗ ನರಿ ಮೇಲೆ ಏನ್ ಬಿದ್ದತ್ತಂತೆ, ನೀನೇ ಕಷ್ಟದಲ್ಲಿ ಗಂಡನ ಕಾಟ ತಟ್ಕೊಂಬಾರ್ದಂಗ, ಮಕ್ಳ ಕಾಟ ತಟ್ಕೊಂಬಾರ್ದಂಗ, ಅತ್ತೆ ಕಾಟ ತಟ್ಕೊಂಬಾರ್ದಂಗ ಎಲ್ಲರ ಹತ್ರ ಬಾಧೆ ಪಡೆದ್ರೆ ಬಂದು ಮಾತಾಡೋದಲ್ಲ. ಹಲ್ಲೆಲೂಯಾ. ಬಂದು ಏನಾಗ್ದಂಗೆ ಇನ್ನ ಸ್ವಲ್ಪ ನಿನ್ ಮೇಲೆ ಅಂದ್ರ ಇದ್ರ ಅರ್ಥ ಏನ್ ಗೊತ್ತಾ? ಗಾಯ ಆಗೇ ತಾಲೆ, ಅದ್ರ ಮೇಲೆ ಇನ್ನ ಏನ್ ಹೇಳ್ತಿರಂತೆ? ನೀನು ಮಲಮಚ್ಚಿ ಮೇಲ್ ಮಾಡ್ಬೇಕು ಹೊರತಾಗಿ, ಒಳ್ಳೆ ಮಾತುಗಳು ಹೇಳಿ ಅವ್ರನ್ನ ಬಲಪಡಿಸ್ಬೇಕು, ಸುಧಾರಿಸ್ಬೇಕು ಹೊರತಾಗಿ ಇನ್ನ ಸ್ವಲ್ಪ ಹೋಗಿ ಗಾಯನ ಕೆದರಬಾರ್ದು, ಇನ್ನ ಸ್ವಲ್ಪ ಹೋಗಿ ಬರೆನ ಎಳಿಬಾರ್ದು. ನಿನಗೆ ಇನ್ನ ಸ್ವಲ್ಪ ಬರೆ ಎಳಿವ ಹೃದಯ ಐತಂದ್ರೆ ನಿನ್ನ ಹತ್ರ ಕರುಣೆ ಇಲ್ಲ, ಕನಿಕರಿಲ್ಲ. ಏನೈತೆ ಹೇಳ್ರಿ? ಕಠಿಣವಾದ ಹೃದಯ ಐತೆ ಅಂತ ಅರ್ಥ ಮಾಡಿ. ಯೋಬನ ಹತ್ರ ಬಂದು ಹೆಂಗ್ ಮಾತಾಡ್ಬೇಕು? ಯೋಬ, ನೀನು ಬಹಳ ಶ್ರೀಮಂತ ಇದ್ದೆ, ನಿನ್ನ ಮಕ್ಕಳು ಬಹಳ ಇಷ್ಟು ಜನ ಇದ್ರು, ನೀನು ಬಹಳ ಎಲ್ಲರಿಗೆ ಒಳ್ಳೆಯನ್ನು ಮಾಡ್ತಿದ್ದಲ್ಲ, ದಿನಲ್ಲಿ ಪ್ರಾರ್ಥನೆ ಕೂಡ ಮಾಡ್ತಿದ್ದಲ್ಲ, ಎದಕ್ಕೆ ನಿನ್ನ ಪರಿಸ್ಥಿತಿ ಹಿಂಗಾಯ್ತು? ಏನೋ ದೇವರು ನಿನ್ನ ಕನಿಕರಿಸ್ತಾನೆ ಬಿಡು, ಕರುಣೆ ತೋರಿಸ್ತಾನೆ ಬಿಡು ಅಂತ ಹೇಳಿ ಮಾತಾಡ್ಬೇಕಾಯ್ತಲ್ಲ. ಹೆಂಗಂತಂದ್ರ, ಯೋಬ ನೀನು ಶ್ರೀಮಂತ ಆಗ್ಬಿಟ್ಟಿಯಲ್ಲ, ನಿನ್ನ ಏನಾನ ಸ್ವಲ್ಪ ದೇವ್ರ ವಿರುದ್ಧವಾಗಿ ಏನಾನ ಪಾಪಗಿನ ಮಾಡಿದಂಗೆ ಯೋಬ, ಇಲ್ಲ ನಿನ್ನ ಮಕ್ಕಳಿಗೆ ಏನಾನ ಮಾಡಿರಂಗೆ ಯೋಬ ಅಂತ ರಿವರ್ಸ್ ಮಾತಾಡ್ತದಾರಂತೆ. ಅವಾಗ ಯೋಬ ಅಂತದನ, ನೀವು ನನ್ನ ಪರಿಸ್ಥಿತಿಯಲ್ಲಿ ಇದ್ದರೆ ಏನು ಗೊತ್ತಾಗ್ತಪ್ಪ. ಹಲ್ಲೆಲೂಯಾ. ಎದಕ್ಕಂದ್ರೆ ಯಾರ ಕುಟುಂಬದಲ್ಲಿ ಯಾರ ಜೀವಿತದಲ್ಲಿ ಹೆಂಗಿರ್ತದ ಗೊತ್ತಿಲ್ಲ. ಅಸಲಿ ನಾನಾಗ್ಲಿಕ್ಕೆ ಏನಂತ ಗೊತ್ತಾ? ನಾನಾಗ್ಲಿಕ್ಕೆ ಇಂತ ಸಂಸಾರ ಮಾಡ್ತಿದ್ದೀನಿ ಅಂತಾರ ಮಾತು ಒಬ್ಬೊಬ್ಬರು. ನಾನಾಗ್ಲಿಕ್ಕೆ ಏನ್ ಮಾಡ್ತೀನಿ ಹತ್ರ ಸಂಸಾರ ಮಾಡ್ತಾ ಇದ್ದೀನಿ. ಮತ್ತೆ ಅರ್ಥ ಏನು? ನೀನಾದ್ರೆ ಯಾವತ್ತ 3 ದಿವಸ ಕೊಡತಿದ್ದ ಅಂತ ಅರ್ಥ. ಹಿಂಗ್ ಹೇಳಿದ್ರೆ ಡೀಟೇಲ್ ಆಗಿ ಅರ್ಥ ಅಂತಲ್ಲ ನಿಮಗೆ. ನಾನಾಗ್ಲಿಕ್ಕೆ ಈತನ ಕಟ್ಕೊಂಡಲ್ಲಿ ಇಂಚ, ಈತನು ಬಂಡವಾಳ ನೋಡಿ ಈತನು ಎಲ್ಲಾ ನೋಡಿ ಕೂಡ ನಾನಾಗ್ಲಿಕ್ಕೆ ಸಂಸಾರ ಮಾಡ್ತೀನಿ. ನೀನಾದ್ರಿಗಿನ ಅಂದ್ರೆ ಅರ್ಥ ಏನು? ನೀನಾದ್ರೆ 3 ದಿವಸ ಹೊಡೆದಿದ್ದು ಬಿಟ್ಟು ಅಂತ ಅರ್ಥದು. ಯೋಬ ಏನ್ ಹೇಳ್ತಾನೆ ಗೊತ್ತಾ? ನೀವು ನನ್ನ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ, ನಿಮಗೂ ಹಿಂಗ 10 ಜನ ಮಕ್ಕಳು ಸತ್ತೋಗಿದ್ರೆ, ಒಂಟೆಗಳು ಆಸ್ತಿಗಳು ಆಡುವು ಎಲ್ಲ ಹೋಗಿದ್ರೆ, ನಾನ್ ಬಂದು ನಿಮ್ಮನ್ನ ಸುಧಾರಿಸದ ಬಿಟ್ಟು ನಾನು ಕೂಡ ನಿಮಗೆ ವಿರುದ್ಧವಾಗಿ ಮಾತಾಡಿದ್ರೆ ಅವಾಗ ಗೊತ್ತಿರ್ತದೆ ನಿಮಗೆ ಬಾಧೆ ಏನಂತ ಹೇಳಿ. ಚಪಳ ತಟ್ಟಣ. ಹಲ್ಲೆಲೂಯಾ. ಮಾತಾಡ್ರಿಗೆಲ್ಲ ಅರ್ಥ ಆಗಂಗಿಲ್ಲ ಅಸಿಲ್ಲ, ಅವಲ್ಲ ಮಾತಾಡೋರಿಗೆಲ್ಲ ಸುಮ್ಮನೆ ಮಾತಾಡೋರಿಗೆ ಅರ್ಥ ಆಗಲ್ಲ. ಅದನ್ನ ಕಟ್ಟಿದವರಿಗೆ, ಅದನ್ನ ಅನುಭವಿಸೋರಿಗೆ ಮಾತ್ರ ಅರ್ಥ ಆಗ. ಮತ್ತು ಪ್ರತಿ ಪರಿಸ್ಥಿತಿಗಳು ಹೆಂಗಿರ್ತಾವ ಅಂತೇಳಿ ಮಾತಾಡೋರಿಗೆಲ್ಲ ಅರ್ಥ ಆಗಂಗಿಲ್ಲ. ಪ್ರಯೋಜನ. ಯೋಬನ ಸಂಗಡ ಬಂದಂತ ಜನರು ಆತನ ಸುಧಾರಿಸಬೇಕಾಯ್ತು, ಆತನ ಬಲಪಡಿಸಬೇಕಾಯ್ತು, ಆತನ ಆಧರಿಸಬೇಕಾಯ್ತು, ಆತನ ಸಂತೈಸಬೇಕಾಯ್ತು. ಯೋಬದಲ್ಲಿ ಹೇಳ್ತಾನೆ 6:14 ಓದ್ರಿ ಇವಾಗ ಒಂದ್ಸಾರಿ. 6:14 ಅಲ್ಲೇ ಪಕ್ಕದಲ್ಲೇ ಇರ್ತದೆ ನೋಡ್ರಿ.
ಏನಂತ ಹೇಳ್ತಾನಪ್ಪ? ಒಬ್ಬನು ಮನಗುಂದಿದಾಗ ಸರ್ವಶಕ್ತನ ಮೇಲಣ ಭಯಭಕ್ತಿಯನ್ನು ಬಿಡುವನಾಗಿದ್ರೂ ಅವನ ಮಿತ್ರನು ಅವನಿಗೆ ಏನ್ ತೋರಿಸ್ಬೇಕಂತೆ? ಅಂದ್ರೆ ಅರ್ಥ ಏನ್ ಗೊತ್ತಾ? ನಾನು ಇಷ್ಟು ಭಕ್ತಿ ಮಾಡಿದೆ ದೇವರಿಗೆ, ಇದು ಅದೇ ಮಾತಾಡ್ತದೆ ಮಾತಲ್ಲಿ ಯೋಬ. ನಾನು ಇಷ್ಟು ಭಕ್ತಿ ಮಾಡಿದೆ, ಇಷ್ಟು ಪ್ರಾರ್ಥನೆ ಮಾಡಿದೆ, ಇಷ್ಟೆಲ್ಲ ನಾನು ನಡ್ಕೊಂಡೆ ದೇವ್ರಿಗೆ, ನನ್ನ ಕುಟುಂಬದಲ್ಲೇ ದೇವ್ರ ಅನ್ಯಾಯ ಮಾಡ್ಯಾನಲ್ಲ ಅಂತ ಯೋಬ ಸ್ನೇಹಿತರ ಹತ್ರ ಮಾತಾಡುವಾಗ ಸ್ನೇಹಿತರ ಏನನ್ಬೇಕು ಗೊತ್ತಾ? ದಯ ತೋರಿಸುವ ಮಾತುಗಳು ಮಾತಾಡ್ಬೇಕು. ಅಲ್ಲೆಲ್ಲೂಯ್ಯ. ಏನಂತ ಹೇಳ್ತಾನೆ ಗೊತ್ತಾ? ಒಬ್ಬನು ಮನಗುಂದಿದಾಗ ಸರ್ವಶಕ್ತನ ಮೇಲಣ ಭಯಭಕ್ತಿಯನ್ನು ಬಿಡುವನಾಗಿದ್ದಾಗ, ಅಂದ್ರೆ ದೇವ್ರನ್ನ ನಾನು ಬಿಟ್ಟು ಬಿಡ್ತೀನಿ ನನ್ನ ಅಂತ ಮಾತಾಡುವಾಗ, ಹಂಗ ಮಾತಾಡ್ರೆ ನಮಗೆ ಬಹಳ ಜನ ತೀರ್ತಾರಲ್ಲ, ಚರ್ಚಿ ಬಾಮ್ಮ ಏನಾಗ್ತಲ್ಲ, ಚರ್ಚಿ ಬಾಮ್ಮ ನಿನ್ ಕುಟುಂಬ ಸರಿ ಆಗ್ತದ, ನಿನ್ ಕುಟುಂಬ ನಿನ್ನ ಮಕ್ಕಳು ಸರಿ ಆಗ್ತಾರ, ನಿನ್ ರೋಗ ಬೇಸತ್ತ. ಏನ್ ಭಕ್ತಿ ಮಾಡಿದ್ರೆ ಏನ್ ಪ್ರಯೋಜನ ಇರ್ತೀವಿ ಬಿಡಪ್ಪ, ಇಷ್ಟು ವರ್ಷಗಳದ್ರೊಳಗೆ ಹಿಂಗೆ ನಾನು ಅನುಭವಿಸ್ತೀನಿ ನೋವುನ, ಇಷ್ಟು ವರ್ಷಗಳದ್ರೊಳಗೆ ಹಿಂಗೆ ನಾನು ಅನುಭವಿಸ್ತಿದ್ದೀನಿ ಆ ಒಂದು ಬಾಧನ ಅಂತಂದಾಗ, ನೀನು ನಿಜವಾಗ್ಲೂ ಕರುಣೆ ತೋರಿಸುವ ವ್ಯಕ್ತಿ ಆಗಿದ್ರೆ ನೀನ್ ಏನ್ ಮಾಡ್ಬೇಕಂತ ಹೇಳ್ತದ ಅಂತಂದ್ರಲ್ಲಿ, ಅವನು ಮಿತ್ರನಿಗೆ ಅವನಿಗೆ ಏನ್ ತೋರಿಸ್ಬೇಕಂತೆ? ಭಯ ತೋರಿಸ್ಬೇಕಂತೆ. ಬಾ ಅಂದ್ರೆ ಅರ್ಥ ಏನ್ ಗೊತ್ತಾ? ಸೀದಾ ನೀನ್ ಕಷ್ಟ ಪಡ್ತದ್ಗಿ, ನೀನ್ ಬಾಧೆ ಪಡ್ತದ್ಗಿ, ನೀನ್ ನೋವು ಅನುಭವಿಸ್ತದ್ಗಿ, ನೀನು ಕಣ್ಣೀರು ಅನುಭವಿಸ್ತದ್ಗಿ ಅಂತ ಸೀದಾ ದೇವ್ರ ಅಲ್ಲಿಂದ ಬಂದು ನಿನಗೆ ಏನ್ ಮಾಡಂಗಿಲ್ಲ, ನಿನಗೆ ದಯ ತೋರಿಸ್ಲಿಕ್ಕಾಗೆ ಕೆಲವು ಜನರನ್ನ ಎಬ್ಬಿಸ್ತಾನಂತೆ. ಆಮೇನ್. ಕೆಲವು ಜನರನ್ನ ಎಬ್ಬಿಸಿ ನೀನು ಎಲ್ಲಿದ್ಗೋ ಅಲ್ಲಿ ಕಳಿಸ್ತಾನಂತೆ. ಹೋಗಿ ನನ್ನ ಮಗ ಬಾಧೆಯಲ್ಲಿದ್ದಾನೆ, ನನ್ನ ಮಗಳು ಬಾಧೆಯಲ್ಲಿದ್ದಾಳೆ, ನೀನು ಹೋಗಿ ಅವ್ರನ್ನೇನ್ ಮಾಡು, ನೀನು ದಯ ತೋರಿಸು, ಒಳ್ಳೆ ಮಾತು ಮಾತಾಡು, ಅವ್ರಿಗೆ ದಯ ತೋರಿಸು ಅಂತ ಹೇಳ್ತಾನಂತೆ. ಅಂದ್ರೆ ಯಾರನ್ನ ಬಿಡ್ಬೇಕಂತೇಳಿ ಮಾತಾಡುವಂತ ಸಮಯದಲ್ಲಿ ಕೂಡ ನೀನು ಬಿಡಲಾರ್ಬಾರ್ದು, ದೇವ್ರನ್ನ ಮಾತ್ರ ಬಿಡಬೇಡ. ಏನನ್ನಾಗ್ಲಿ ದೇವ್ರು ಏನ್ ಬೇಕಾದ್ರೂ ಮಾಡಬಲ್ಲನು, ದೇವ್ರು ಬಿಡಬೇಡ, ಚರ್ಚಿನ ಬಿಡಬೇಡ. ನಿನ್ ಗಂಡ ಬಡಿತದನ, ನಿನ್ ಗಂಡ ನಿನ್ನ ಸೇರ್ವಲ್ಲ, ನಿನ್ನ ಮಕ್ಕಳು ನಿನ್ನ ಸೇರ್ವಲ್ರ, ಅಕ್ಕಪಕ್ಕದವ್ರು ಸೇರ್ವಲ್ರ, ಯಾರು ಸೇರ್ವಲ್ರ, ದೇವ್ರನ್ನ ಮಾತ್ರ ಬಿಡಬೇಡ. ಅವಕಾಶ ಬಂದ್ರೆ ಯಾರನ್ನ ಬೇಕಾರ ಬಿಡ್ಲಿಕ್ಕೆ ಪ್ರಯತ್ನ ಮಾಡು, ದೇವ್ರನ್ನ ಮಾತ್ರ ಬಿಡಬೇಡ. ಹಲ್ಲೆಲೂಯಾ. ಏನನ್ನಾಗ್ಲಿ, ಏನ್ ಪರಿಸ್ಥಿತಿನ ಬರ್ಲಿ, ಸತ್ರ ದೇವರಲ್ಲೇ ಸತ್ತು ಹೋಗ್ಬೇಕು ಅಷ್ಟೇ ಹೊರತಾಗಿ ದೇವ್ರನ್ನ ಮಾತ್ರ ಬಿಡಬಾರ್ದನ್ನುವಂತ ಭಾಷಣ ಮಾಡಿ ಹೋಗಿ ಹೇಳ್ಬೇಕು ಹೊರತಾಗಿ ಕಷ್ಟದಲ್ಲಿರುವವರಿಗೆ. ಏನೇತಿಲ್ಲಿ ಪ್ರಾರ್ಥನೆ ಇಲ್ಲ ಸರಿಯಾಗಿ, ಇಲ್ಲೇನೇತಿಲ್ಲಿ ಸರಿಯಾಗಿ ಆಡಾಡರಿಲ್ಲ, ಸರಿಯಾಗಿ ಆರಾಧನೆ ಮಾಡರಿಲ್ಲ ಅಂತ ನಾವು ನೆವ ಹೇಳ್ತೀವಿ. ನಿನಗೊಂದು ಸ್ಟೋರಿ ಹೇಳ ನನ್ನ ಬೈಬಲ್ನಾಗ, ಹೇಳ ಬೇಡ? ಹಿಂಗನ ಕೇಳಿಸ್ಕೊಳ್ರಿ, ಹೇಳ್ತೀನಿ. ಸಣ್ಣ ಹುಡುಗನ್ ತಂದು ಬಿಟ್ಟು ಹೋಗ್ಬಿಡ್ತಾಳ. ಬಿಟ್ಟು ಇದ್ರೆ ಆ ಚರ್ಚಾಗಿರೋರು ಎಂತಾರಂತಂದ್ರೆ, ಕೇಳಿಸ್ಕೊಳ್ರಿ, ಇನ್ನ ಕಾಣಿಕೆ ತರ ಕುರ್ಸಕ್ಕಿಲ್ಲ, ಫಸ್ಟ್ ಕೊಡು, ಫಸ್ಟ್ ಕೊಡ್ತೀಯ ಅಲ್ಲಿ ಬಡ್ಲಿ ಅಂತಂದ್ರೆ ಕಸ್ಕಂತ, ದೇವ್ರಿಗೆ ಯಜ್ಞ ಕೊಡೋ, ಸುಮ್ಮನಿರಪ್ಪ, ಹಂಗಲ್ಲ ಮಾಡ್ಬಿಡ, ಇವಾಗೇ ಬೇಕು ನಮಗೆ, ಹಸೆದೇ ಬೇಕು, ಹಸೆದೇ ಕೊಡೋ, ತಿಂತೀವಿ ಅಂತದರ. ಯಾರು ಸುಂದರವಾಗಿ ಸ್ತ್ರೀಯರ ಅವ್ರ ಹತ್ರ ಅಲ್ಲಿ ವ್ಯಭಿಚಾರ ಮಾಡ್ತಿದಾರೆ, ಯಾರು ದೇಶ ಇದ್ದಾರ ಅವ್ರದೆಲ್ಲರ ಹತ್ರ ವ್ಯಭಿಚಾರ ಮಾಡ್ತಿದಾರೆ. ಅವ್ರ ಮಧ್ಯದಲ್ಲಿ ತಂದ ಅವನ ಹುಡುಗನ ತಂದು ಬಿಟ್ಟು ಹೋಗ್ಬಿಟ್ಟು, ಏನಪ್ಪ ಯಾರೇನನ್ನ ಮಾಡ್ಕೊಂಡು ನೀನ್ ಮಾತ್ರ ಸೇವಕನ ಮಾತು ಕೇಳಬೇಕು, ದೇವ್ರ ಹತ್ರ ನೀವು ಚೆನ್ನಾಗಿ. ಅವ್ರಮ್ಮ ವರ್ಷಕ್ಕೊಂದ್ಸಾರಿ ಬರ್ತಾರೆ, ವರ್ಷಕ್ಕೊಂದ್ಸಾರಿ ಬರಾಗ ಒಂದು ಸಣ್ಣದ ಅಂಗಿ ತರ್ತಾರೆ, ಸಮುವೇಲ ಅಂತ ಅಮ್ಮ ಅಂತ ಹೋಗ್ತಾನೆ. ತಗಪ್ಪ ಊಟಗ, ಇದು ಎಷ್ಟು ದೇಶ ಕಾಣ್ದಾಗ ಊಟ ಅಂತ ಅಮ್ಮನ ಹತ್ರ ಸ್ವಲ್ಪ ಹೊತ್ತು ಸಮಯ ಕಳಿತಾರೆ, ಅಮ್ಮನ ಹತ್ರ ಸ್ವಲ್ಪ ಹೊತ್ತು ಆಟ ಆಡ್ತಾರೆ. ನಾನು ಬರಲ್ಲ ಸಮುವೇಲ ಅಂತ ತಾಯಿ ಹೋಗ್ತಾಳೆ. ಸಮುವೇಲ್ ಇಲ್ಲಿ ಸೇರ್ತಾನೆ. ಸಭೆಗೆ ಎಂತಾರದಾರ, ಯಾರು ದೇಶ ಇದಾರೆ ಅವ್ರ ಹತ್ರ ವಿಚಾರ ಮಾಡುವಂಥದ್ದು. ಕಾಣಿಕೆ ತಂದ್ರೆ ಕೊಯ್ಯಕ್ಕೆ ಕುರಿಗಳು ನೋಡ್ಕೊಂಬಂದ್ರೆ ಇವಾಗೇ ಬೇಕು ನಮಗೆ, ಇವಾಗೇ ಬೇಕು ನಮಗೆ, ನಾ ಫಸ್ಟು, ನಮಗೆ ಇವಾಗೇ ಕೊಡು ಅನ್ನುವಂಥರ ಮಧ್ಯದಲ್ಲಿ. ಒಂದು ದಿವಸ ಅವ್ರಮ್ಮ ಬಂದಾಗ, ಯಮ್ಮ ಇಂಥರ ಮಧ್ಯದಾಗ ಬಿಟ್ಟಿಗೆಲ್ಲಮ್ಮೆ, ಇವ್ರು ನೋಡಿದ್ರೆ ವ್ಯಭಿಚಾರ ಮಾಡ್ತಿದಾರ, ಈ ನನ್ನ ಮಕ್ಕಳು ನೋಡಿದ್ರೆ ಹಸದೆ ತಿಂತದಾರ, ಇಂಥರ ಮಧ್ಯಾಗ ಬಿಟ್ಟಿಗೆಲ್ಲಮ್ಮೆ ನನ್ನ ಅಂತೇಳಿ ಒಂದು ದಿವಸನ್ನ ಅವ್ರಮ್ಮನ ಹತ್ರ ಹೇಳೇನ ಸಮುವೇಲ, ಹೇಳೇನ ಸಮುವೇಲ, ನೀವಾಗಿದ್ರೆ ಎಷ್ಟು ತಪಡೆ ಬಿಡ್ತಿದ್ವಿ ತಗೊಂಡು?
ಈ ಚರ್ಚಲ್ಲಿ ಇನ್ನೊಂದು ಚರ್ಚೆ ಬಿಡ್ತಿದ್ವಿ ತಪಡಿತ ಅಂದ್ರೆ, ಆ ಚರ್ಚಲ್ಲಿ ಇನ್ನೊಂದು ಚರ್ಚೆ ತಪಡೆ ಬಿಡ್ತಿದ್ವಿ. ಸಮುವೇಲ 40 ವ್ಯಭಿಚಾರ ಮಾಡುವವರ ಮಧ್ಯದಲ್ಲಿ ಪ್ರವಾದಿ ಬೆಳೀತಾ ಇದ್ದಾನೆ. ಹಲೋ, ಹಸೆ ಮಾಂಸ ಕಿತ್ಕೊಂಡು ತಿನ್ನುವವರ ಮಧ್ಯದಲ್ಲಿ ಸಮುವೇಲ ಬೆಳೀತದನ. ಒಂದು ದಿವಸ ಕೂಡ ಅವ್ರ ಅಮ್ಮನ ಹತ್ರ ಹೇಳಿಲ್ಲ ಚಾಡಿ, ಅಮ್ಮ ಎಂತರ ಹತ್ರ ಬಿಟ್ಟೋಗಿಯಲ್ಲಮ್ಮ ಕರ್ಕೊಂಬಂದನ್ನ ಅಂತ ಹೇಳಿಲ್ಲ. ಅದಕ್ಕೋಸ್ಕರವೇ ದೇವರ ಸ್ವರ ಕೇಳಿದ ಸಮುವೇಲ. ಅಲ್ಲೆಲ್ಲೂಯಾ. ನೀನ್ ದೇವರ ಸ್ವರ ಕೇಳ್ಬೇಕಂದ್ರೆ ಅವ್ರೇನ್ ಮಾಡ್ತಾರ, ಈ ಎಮ್ಮೇನ್ ಮಾಡ್ತಾಳ, ಈತೇನ್ ಮಾಡ್ತಾನ ಅಂತಂದ್ರೆ ನಿನಗೆ ಕೇಳೋದಲ್ಲ ಮನುಷ್ಯರ ಸ್ವರನೇ. ನಿನಗೆ ದೇವರ ಸ್ವರ ಅರ್ಥ ಆಗಂಗಿಲ್ಲ. ದೇವರ ಸ್ವರ ಅರ್ಥ ಆಗ್ಬೇಕಂದ್ರೆ ವ್ಯಭಿಚಾರ ಮಾಡುವರ ಮಧ್ಯದಲ್ಲಿ ನೀನಿದ್ರು, ಹಸೆ ಮಾಂಸ ಕಿತ್ಕೊಂಡು ತಿನ್ನುವವರ ಮಧ್ಯದಲ್ಲಿ ನೀನಿದ್ರು ಅವರ ಕುರಿತಾಗಿ ಮಾತಾಡ್ಲಿಲ್ಲ. ಸಮುವೇಲ ಅಮ್ಮನ ಹತ್ರ ಬೈಬಲ್ನ ಮನೆಗೆ ಹೋಗಿ ಓದ್ರ ಬೇಸರ್ತ. ಅವ್ರ ಅಮ್ಮನ ಹತ್ರ ಪ್ರತಿ ವರ್ಷ ಬರ್ತಾ ಇದ್ಲಂತೆ. ಪ್ರತಿ ವರ್ಷ ಬಂದು ಒಂದು ಅಂಗಿ ತಂದು ಕೊಡ್ತಾ ಇದ್ಲಂತೆ. ಅವತ್ತನ ಒಂದ್ ದಿವಸನ ಹೇಳೇನ ಸಭೆಗಿಂತಾರ ಅದ್ರಮ್ಮ, ಸಭೆಗೆ ಹಿಂಗದ್ರ, ಓ ನಾವಾದ್ರ ಓ ಈಗ ಸರಿಗಿಲ್ಲ, ಇವಾಗ ನಾವು ಈ ಸಭೆಗೆ ಬರೋದು ಅವಸರ ಇಲ್ಲ, ಎಲ್ಲನ್ನ ಬೇರೆ ತಲ್ಲಿ ನೋಡ್ಕೋಬೇಕು ಅನ್ಕಂತಿದ್ವಿ ನಾವಾಗ. ಹಲೋ ಸಮುವೇಲ, ಐ ಡೋಂಟ್ ಕೇರ್. ಮನುಷ್ಯ ಗೊತ್ತಾಗಿ ದೇವರೇನಾಗೇನೋ ಅದು ನನಗೆ ಬೇಕಷ್ಟೇ. ಅದಕ್ಕೋಸ್ಕರವೇ ಸಮುವೇಲನ ಪ್ರವಾದಿಯನ್ನಾಗಿ ಮಾಡಿದ ದೇವರ ಸನ್ನಿಧಾನದಲ್ಲಿ. ರಾಜರನ್ನ ಅಭಿಷೇಕ ಮಾಡಕ್ ನಿಲ್ಲಿಸ್ತ ಅಷ್ಟೇ ಹೊರತಾಗಿ ಅವ್ರ ಬಗ್ಗೆ ಇವ್ರ ಬಗ್ಗೆ ಚಾಡಿ ಹೇಳೋರ್ನೆಲ್ಲ ನಿಲ್ಸೋದು. ಅಲ್ಲೆಲ್ಲೂಯಾ. ಯಾರೇನನ್ನ ಮಾಡ್ಕೊಂಬಿಲ್ರಿ, ನಿಮ್ಗೆ ಎದಕ್ಕೆ ಕಸಲಿ? ಯಾರೇನನ್ನ ಮಾಡ್ಕೊಂಬಿಲ್ಲ. ಪ್ರತಿಯೊಬ್ಬರಿಗೂ ಲೆಕ್ಕ ಕೊಡುವ ಆತ ದೇವರಿದ್ದಾನೆ. ನೀನು ದೇವರ ಸನ್ನಿಧಾನದಲ್ಲಿ ಬೆಳೆ ಎಣ್ಣೆ ಮರದ ಸಸಿಯಾಗಿ. ಆಮೇನ್. ಅಷ್ಟೇ ಹೊರತಾಗಿ ಆತ ಏನ್ ಮಾಡ್ತಾನ, ಈ ಎಮ್ಮ ಏನ್ ಮಾಡ್ತಾಳ, ಆ ಹುಡುಗ ಏನ್ ಮಾಡ್ತಾನ ಅಂತೇಳಿ ಹೇಳ್ಬೇಡ. ಹೇಳಿದ್ರೆ ನಿನ್ನೊಳಗಿರುವ ಪರಿಶುದ್ಧಾತ್ಮ ಹೊರಗಡೆ ಹೋಗ್ತಾನ. ದೇವರ ಕನಿಕರ ಹೊಂದಿಕೊಳ್ಬೇಕಂತ. ಪಾಪ ಮಾಡಿದವರು, ವ್ಯಭಿಚಾರ ಮಾಡಿದವರು, ಹಸೆ ಮಾಂಸ ಕಿತ್ಕೊಂಡು ತಿಂದ್ರೆ ಏನಾದ್ರೂ ಗೊತ್ತಾ? ಯುದ್ಧದ ರಣರಂಗದಲ್ಲಿ ಮಂಜೂಷ ಇದ್ರುಗುಡಗೆ ಸತ್ತು ಹೋದ್ರು ಒಂದೇ ದಿವಸ ಎಲ್ಲರೂ. ಅಲ್ಲೆಲ್ಲೂಯಾ. ಯಾರು ಮಾಡಿದ ಪಾಪದ ಕರ್ಮ ಅವ್ರು ಅನುಭವಿಸರಷ್ಟೇ. ನೀನ್ ಸುಮ್ಮನೆ ಇರು ಅಷ್ಟೇ. ಸುಮ್ಮನೆ ಇದ್ದು ಯಾರ ಸ್ವರ ಕೇಳ್ಬೇಕು ನೀನು? ದೇವರ ಸ್ವರ. ಯೋಬನ ಹತ್ರ ಬಂದು ಮಾತಾಡ್ತಾ ಇದ್ರೆ ಯೋಬ ಏನಂತ ನನಗೆ ಗೊತ್ತಾ? ಯಾರಾದ್ರೂ ಅಂತ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ ದೇವ್ರನ್ನ ಬಿಟ್ಟು ಹೋಗ್ತೀನಿ ನಾನು, ಈ ಸಭೆನ ಬಿಟ್ಟು ಹೋಗ್ತೀನಿ ನಾನು, ನನಗೆ ಅವಸರಲಿ ಸಭೆ ಅಂದಾಗ ನೀನು ಕರುಣೆ ಉಳ್ಳ ಮನುಷ್ಯನಾಗಿದ್ರೆ, ಕರುಣೆ ಉಳ್ಳ ಮನುಷ್ಯನಾಗಿದ್ರೆ ನೀನು ಏನನ್ಬೇಕಂತೆ? ದಯ ತೋರಿಸ್ಬೇಕಂತೆ. ನಿನ್ನ ಅವರು ಮನುಷ್ಯರು ಅದು ಮಾಡಿರ್ಬೋದು, ಇಲ್ಲ ಇದು ಅಂದಿರ್ಬೋದು, ಆ ಮಾತು ಅಂದಿರ್ಬೋದು, ಅಷ್ಟೇ ಹೊರತಾಗಿ ನೀನ್ ಯಾಕೋ ದೇವ್ರನ್ನ ಬಿಡ್ತೀವಿ ಅಂತ ದಯ ತೋರಿಸ್ಬೇಕಾಗಿತ್ತು ಅಂತೇಳಿ ಬರೀತೇನೆ ಮಾತು. ಏನ್ ಅರ್ಥ ಮಾಡ್ಕೊಂಡಿ ದೇವ್ರ ವಾಕ್ಯ? ನಾವು ದಯ ತೋರಿಸಲಿಲ್ಲ ಅಂತಂದ್ರೆ, ಕನಿಕರಿಸಲಿಲ್ಲ ಅಂತಂದ್ರೆ ನಿನಗೂ ಕನಿಕರಿಸಿ ಅಂತ. ಎಷ್ಟೋ ಹಿಂಸೆ, ಎಷ್ಟೋ ಬಾಧೆ, ಎಷ್ಟೋ ನೋವು, ಎಷ್ಟೋ ವೇದನೆ ಎಲ್ಲಿ ಬಚ್ಚಿಟ್ಕೊಂಡ್ರು ಬಿಡ್ತಾ ಇಲ್ಲ. ದಾವಿದನ್ನ ಸಾಯಿಸ್ಬೇಕು 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 ಸಾಯಿಸ್ಬೇಕಂತೇಳಿ ಪ್ಲಾನ್ ಮಾಡ್ತದನ. ಹಂಗ ಅಂದು 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 ಸತ್ತೇ ಹೋದ. ಆತ ಹೋದ, ಆತನ ಮಗ ಹೋದ, ಎಲ್ಲರೂ ಹೋದ್ರು ಒಂದು ದಿವಸ. ಆದ್ರೆ ಒಡಂಬಡಿಕೆ ಮಾಡಿಕೊಂಡಿದ್ದ ದಾವಿದ ಇವನ ಆತನೊಟ್ಟಿಗೆ. ಅವರಿಗೆ ಮೊದಲೇ ನೋಡಪ್ಪ, ನೀನು ರಾಜನಾದಾಗ ನನ್ನ ಮನೆ ಮೇಲೆ ದಯ ಇರಲಿ ನಿನಗೆ, ಆ ದಯ ನೀನು ತೋರಿಸಲಾರ್ದೆ ಬಿಡಬೇಡ ಅಂತ ಹೇಳಿದನು. ಅವಾಗ ದಾವಿದ ಸಿಂಹಾಸನ ಕೂತ್ಕೊಂಡ. ಒಂದು ದಿವಸ ಅವ್ ಕೂತ್ಕೊಂಡು ಆಲೋಚನೆ ಮಾಡ್ತಾನೆ, ಸೌಲನ ಮನೆಯಲ್ಲಿ ಯಾರಾದ್ರೂ ಉಳ್ದಾರ ಅಂತ ಕೇಳ್ದ. ಒಬ್ಬತ ಮುಂದೆ ಬಂದ, ಉಳ್ದನಪ್ಪ, ಒಬ್ಬತ್ತು ಉಳ್ದನ, ಅವನಿಗೆ 2 ಕಾಲಿಲ್ಲ, ಕುಂಟ, ಕರ್ಕೊಂಬರ್ರಿ ಅಂತ ಹೇಳಿದ. ಮಾತು ಕರ್ಕೊಂಬಂದು ನಿಲ್ಲಿಸ್ರಿ, ನಮಸ್ಕಾರ ಮಾಡಿದ್ರು. ಮೆಫಿಬೋಶೆತ್ ಬಂದ. ನಿನ್ ಸೌಲನ ಮೊಮ್ಮಗ ಯೋನಾತನ ಮಗನ? ಹೌದು ಸ್ವಾಮಿ. ಸರಿ, ಇವಾಗ್ಲಿಂಚ ನಿಮ್ ತಾತನ ಆಸ್ತಿ ಏನೆಲ್ಲ ಐತೆ ಅದೆಲ್ಲ ನಾನು ನಿನಗೆ ಕೊಡ್ತೀನಿ, ನೀನ್ ದಿನಾಲಿ ನನ್ನ ಪಂಕ್ತಿಯಲ್ಲಿ ಊಟ ಮಾಡ್ಬೇಕಂದಂತ. ಯಾಕೆ ತೋರಿಸೋದನ್ನು ಗೊತ್ತಾ ದಯ ನಿನಗೆ? ನಿಮ್ಮಪ್ಪ ಇದ್ದಾಗ ನಿಮ್ ತಾತನ ಕೈಯಿಂದ ನನ್ನನ್ನು ಬಿಡಿಸಿದ ಮಾತು, ಆ ದಯ ನಾನು ನಿನಗೆ ತೋರಿಸಂತ ಚಪಳ ತಕ್ಷಣ. ಹಲ್ಲೆಲೂಯಾ. 2ನೇ ಸಮುವೇಲದಲ್ಲಿ ಬರಿತಾನೆ, 9ನೇ ಅಧ್ಯಾಯ 1ನೇ ವಚನ ಓದ್ರು ಒಂದ್ಸಾರಿ.
ಎರಡನೇ ಸಮುವೇಲ 9ನೇ ಅಧ್ಯಾಯ 1ನೇ ವಚನ. ಎರಡನೇ ಸಮುವೇಲ 9ನೇ ಅಧ್ಯಾಯ 1ನೇ ವಚನ ಓದು. ಒಂದು ದಿವಸ ದಾವೀದನು ಸೌಲನ ಮನೆಯಲ್ಲಿ ಯಾರಾದರೂ ಬದುಕಿದ್ದಾರಾ? ಯೋನಾತನನ ಸಲವಾಗಿ ಏನ್ ತೋರಿಸ್ಬೇಕು ಅವ್ರ ಮನೆಗೆ? ದಯ ತೋರಿಸ್ಬೇಕು ಅನ್ಕೊಂಡಿನಿ. ಯಾರಾದ್ರೂ ಇದಾರ ಅಂತಂದಾಗ ಆಯ್ತಾರಪ್ಪ, ಒಬ್ಬ ಹುಡುಗ ಬದುಕಿದನಪ್ಪ, ಅವನು ಕಾಲು ಕುಂಟಾಯ, ಆದ್ರೆ ಎಲ್ಲೋ ಲೋಧೆ ಬಾರ್ನಲ್ಲ ಅಂತಂದ ಕರ್ಕೊಂಬರ್ರಿ. ಯಾರು ಹೇಳ್ತದಾರ? ರಾಜ ಹೇಳ್ತಾನ. ಯಾರನ್ನ ಕಿವಿ ಕೇಳ್ತದನ? ಯಾರಿಗೆ ದಯ ತೋರ್ಸನ? ಎರಡು ಕಾಲಿಲ್ಲದ ಕುಂಟನಿದ್ದ. ಪ್ರಿಯಾದರ ಮಕ್ಕಳೇ, ಈ ವಾಕ್ಯ ನಮಗೆ ಏನ್ ತೋರಿಸುತ್ತಂದ್ರೆ, ನೀನು ಸರಿಯಾಗಿ ಭಕ್ತಿ ಮಾಡಿ ನಡ್ಕೊಂಡು ನಿನ್ನ ಜೀವನ ಹತ್ರ ಮುಗಿಸ್ಕೊಂಡು ಹೋಗು, ನಿನ್ನ ಮಕ್ಕಳಿಗೆ ದೇವ್ರು ಏನ್ ತೋರ್ಸನ ಅಷ್ಟೇ ಹೊರತಾಗಿ ದೇವರಿಗೆ ವಿರುದ್ಧವಾಗಿ, ದೇವರಿಗೆ ತಿರುಗಿ ಬಿದ್ದು ಮಾತಾಡಿ ನಿನ್ನ ಮಕ್ಕಳಿಗೆ ಕಟ್ಟಿಟ್ಟು ಹೋಗಬೇಡ ಬುತ್ತಿನ. ಪ್ರಿಯಾದರ ಮಕ್ಕಳೇ, ಬೈಬಲು ಯಾಕೆ ಬರ್ದಿಟ್ಟನಂತಂದ್ರೆ, ಪ್ರತಿಯೊಬ್ಬರ ಚರಿತ್ರೆ ತಾತ ಇಲ್ಲ, ಅಪ್ಪ ಇಲ್ಲ, ಯಾರು ಇಲ್ಲ. ತಾತ ಇದ್ದಿದ್ರೆ ದಯ ತೋರಿಸಿದ್ದೇನೋ ಒಂದು ವೇಳೆ, ಅಪ್ಪ ಇದ್ರೆ ದಯ ತೋರಿಸಿದನು. ಆದ್ರೆ ಅಪ್ಪ ಇಲ್ಲ, ತಾತ ಇಲ್ಲ, ತೋರಿಸಿದ ದಯ. ಆದ್ರೆ ಅವ್ರ ತಂದೆ ಏನ್ ಮಾಡಂಗ ಗೊತ್ತಾ? ದಾವೀದನನ್ನು ತಪ್ಪಿಸನ, ದಾವೀದನಿಗೆ ದಯ ತೋರಿಸನ. ದಾವೀದನ ನಿಂತ್ಕೊಂಡು ಯೋನಾತ ಮಾತಾಡ್ತಾರ, ಎದಕ್ಕಪ್ಪ ಯೋನಾತ, ನಿಮ್ಮ ಅಪ್ಪ ಎದಕ್ಕೆ ಸಾಯಿಸ್ಬೇಕು? ನಾನು ಏನಾದ್ರು ತಪ್ಪು ಮಾಡಿದ್ರೆ ನೀನೇ ನನ್ನ ಸಾಯಿಸು ಅಂತದನಂತೆ. ಹಂಗಾಗ್ಬಾರ್ದು. ನಾನು ಇವತ್ತು ಕೇಳ್ತೀನಿ ನಾವು ನಮ್ಮ ಅಪ್ಪನ ಅಂತ ನನ್ನ ಮಾತು. ಬಹಳ ಸ್ನೇಹಿತರು ಮಾತು. ಯಾರು? ಯೋನಾತನನು ಹಾಗೆ. ಸೌಲ ಯೋನಾತನನು ಯುದ್ಧದಲ್ಲಿ ಒಂದೇ ದಿವಸ ಫಿಲಿಸ್ಟಿಯನ್ ಕೈಲಿ ಕೊಟ್ಟು ಹೋದ್ರು. ಇವತ್ತಿಗೂ ಇಸ್ರಾಯೇಲ್ ದೇಶದಲ್ಲಿ ಚರಿತ್ರೆ ಹೇಳ್ತತೆ, ಅವರು ಸತ್ತು ಹೋಗಿ ಬಿದ್ದಿರುವ ಆಯುಧಗಳು ಅಸಲಿ ಆ ಗುಡ್ಡದಲ್ಲಿ ಒಂದು ಹುಲ್ಲು ಚಿಗುರು ಕೂಡ ಬೆಳೀತಾ ಇಲ್ಲಂತೆ. ಎದಕ್ಕಂದ್ರೆ ದಾವೀದ ಶಪಥ ಮಾಡಿದ ಮಾತು, ಎಲ್ಲಿ ವೀರರ ಬಾಣಗಳು, ವೀರರ ಆಯುಧಗಳು ಬಿದ್ದವೋ ಅಲ್ಲಿ ಒಂದು ಮಳೆ ಬೀಳಬಾರ್ದು, ಒಂದು ಹುಲ್ಲು ಹುಟ್ಟಬಾರ್ದು ಅಂತ ಹೇಳಿ ಶಪಥ ಮಾಡಿ ಆ ಊರ ಕುಟುಂಬಕ್ಕೆ ದಾವೀದ ಏನ್ ತೋರ್ಸನ? ದಯ ತೋರ್ಸನ ಮಾತು. ಎರಡನೇ ಸಮುವೇಲದಲ್ಲಿ 9ನೇ ಅಧ್ಯಾಯದಲ್ಲಿ ಬರೀತಾನೆ, ಒಂದು ದಿವಸ ದಾವೀದನ ಸೌಲನ ಮನೆಯವರಲ್ಲಿ ಯಾರಾದ್ರೂ ಉಳಿದಿರ್ತಾರೋ ನಾನು ಅವರಿಗೆ ಯೋನಾತನನ್ನು ನೆನೆಸಿ ಏನ್ ಮಾಡ್ತೀನಿ? ದಯ ತೋರಿಸ್ತೀನಿ. ದಯ ನಿನ್ನ ಮಕ್ಕಳಿಗೆ ದೇವರು ದಯ ತೋರಿಸ್ತಾನೆ, ನೀನ್ ಭಯ ಪಡಬೇಡ. 1ನೇ ಸಮುವೇಲದಲ್ಲಿ 20ನೇ ಅಧ್ಯಾಯದಲ್ಲಿ ಬರಿತೇನೆ. 1ನೇ ಸಮುವೇಲ 20ನೇ ಅಧ್ಯಾಯ 1ನೇ ವಚನ ಓದ್ಕೊಂಡು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನೆನಪು ಮಾಡಿಕೊಳ್ಳ್ರಿ. ನೀನ್ ದಯ ತೋರಿಸು, ಸಮಯ ಇದ್ದಾಗ ನೀನ್ ದಯ ತೋರಿಸಿದ್ರೆ ನಿನ್ನ ಪಕ್ಷ ದೇವ್ರು ದಯ ತೋರಿಸ್ತಾನೆ ಅಂತ ಮಾತು. 20ನೇ ಅಧ್ಯಾಯ 1ನೇ ಸಮುವೇಲ 12ನೇ ವಚನ ಹೇಳ್ತಾನೆ. ಏನಂತ ಹೇಳ್ತಾನ? 20:12 ಅವರಿಬ್ಬರು ಅಡವಿಗೆ ಹೋದ ಮೇಲೆ ಯೋನಾತನನ್ನು ದಾವೀದನಿಗೆ ಏನಂತ ಹೇಳ್ತಾನ? ಇಸ್ರಾಯೇಲ್ ದೇವರಾದ ಯೆಹೋವನೇ ಸಾಕ್ಷಿ, ನಾನು ನಾಳೆ ಇಲ್ಲವೇ ನಾಡ್ದು ನಿನ್ನ ವಿಷಯವಾಗಿ ನನ್ನ ತಂದೆಯ ಮುಂದೆ ಮಾತಾಡ್ತೀನಿ. ನಿನ್ನ ಮೇಲೆ ಅವನಿಗೆ ದಯ ಉಂಟೆಂದು ಗೊತ್ತಾದ್ರೆ ಕೂಡಲೇ ನಿನಗೆ ಬಂದು ತಿಳಿಯಪಡಿಸ್ತೇನೆ. ನನ್ನ ತಂದೆಗೆ ನಿನಗೆ ಕೇಡು ಮಾಡಬೇಕೆಂದು ಮನಸ್ಸುಳ್ಳವನಾಗಿದ್ದೆಂದು ಗೊತ್ತಾದ್ರೆ ಅದನ್ನೂ ನಿನಗೆ ತಿಳಿಸ್ತೀನಿ. ನೀನು ತಪ್ಪಿಸಿಕೊಂಡು ಸುರಕ್ಷಿತವಾಗಿ ಏನ್ ಮಾಡು? ನಿನ್ನನ್ನು ಕಳಿಸಿ ಬಿಡುತ್ತೇನೆ. ಹಾಗೆ ಮಾಡದಿದ್ರೆ ಯೆಹೋವ ನನಗೆ ಏನ್ ಮಾಡಲಿ ಬೇಕಾದುದನ್ನು ಮಾಡಲಿ. ಆತನು ನನ್ನ ತಂದೆಯ ಸಂಗಡ ಇದ್ದಾಗೆ ನಿನ್ನ ಸಂಗಡಲೂ ಇರಲಿ. ಯಾರಾತನು? ದೇವರು. ನೀನು ಯೆಹೋವನನ್ನು ನೆನೆಸಿ ನನ್ನ ಜೀವಮಾನದೆಲ್ಲ ನನಗೆ ಕೃಪೆ ತೋರಿಸು. ನಾನು ಸತ್ತ ನಂತರ ನನ್ನ ಮನೆಯ ಮೇಲೆ ಶಾಶ್ವತವಾಗಿ ನಿನ್ನ ಯಾರ ದಯ ಇರಲಿ? ದಾವೀದನ ಹತ್ರ ಮಾತಾಡ್ತಾನ ನೋಡು. ನಾನಾಗ್ಲಿ ಸತ್ರೆ, ಇಲ್ಲ ನಮ್ಮ ಮನೆಯವರಾಗ್ಲಿ ಸತ್ರೆ, ನನ್ನ ಮಕ್ಕಳು ಯಾರನ್ನ ಉಳಿದ್ರೆ ನಿನ್ನ ದಯ ನನ್ನ ಮಕ್ಕಳ ಮೇಲೆ ಇರಲಿ ದಾವೀದ ಅಂತ ಬೇಡಿಕೊಳ್ತಾನ. ಆ ಮಾತು ನೆನಪು ಮಾಡಿಕೊಂಡಂತೆ ದಾವೀದ ರಾಜ ಆದಾಗ ಯಾರಾದ್ರೂ ಅದರ ಅವ್ರ ಮನೆಯಲ್ಲಿ ಅಂತಾರ, ಅದನ್ನಪ್ಪ ಒಬ್ಬ ಮನುಷ್ಯ ಅದನ, ಯೋನಾತನ ಮಗನ, ಓ ಯೋನಾತನ ಮಗನ ಕರ್ಕೊಂಬರ್ರಿ ಅಂತಾನಂತೆ. ಕರ್ಕೊಂಬಂದೇನು ಸೈನ್ಯದಲ್ಲಿ ಸೇರಿಸಿ ಅಂತಾನ? ಕರ್ಕೊಂಬಂದೇನು ಬದುಕಿಸಿ ಅಂತಾನ? ಅಸಲಿ ಕಾಲೇ ಇಲ್ಲ, ಅಸಲಿ 2 ಕಾಲು ಕುಂಟ. ಏನ್ ಮಾಡ್ತಾನ ರಾಜ ತಗೊಂಡು ಕುಂಟು ತಗೊಂಡು? ಸೈನ್ಯದಲ್ಲಿ ಕರ್ಕೊಂಬರ್ಬೇಕಾದ್ರೆ ಎಂತ ಕರ್ಕೊಂಡ್ರ? ಬೇಸು ಕಾಲುಗಳು, ಕೈಗಳು, ಜ್ಞಾನ ಇರೋರು, ಚುರುಕಾಗಿರೋರು, ಅಂದ ಉಳ್ಳರು, ದಪ್ಪ ಉಳ್ಳರು, ಎತ್ತರಾಗಿರೋರು, ಅವ್ರನ್ನ ಕರ್ಕೊಂಬಂದು ನಿಂದ್ರಿಸಿ ಅಂತಾರ. ಅವ್ರನ್ನ ಸೆಲೆಕ್ಟ್ ಮಾಡ್ತಾರ ರಾಜರು. ಕುಂಟ್ರನ್ನ ಯಾರನ್ನೇ ಸೆಲೆಕ್ಟ್ ಮಾಡ್ತಾರ? ಈ ಪ್ರಪಂಚ ಎಲ್ಲ ನಿನ್ನನ್ನು ಸೆಲೆಕ್ಟ್ ಮಾಡ್ಲಾರ್ದೆ ಹೋದ್ರೆ, ನಿನ್ನ ಒಳಗಡೆ ಒಳ್ಳೆ ಹೃದಯ ಇದ್ರೆ ದೇವರು ಸೆಲೆಕ್ಟ್ ಮಾಡ್ತಾನೆ ನಿನ್ನ. ಮನುಷ್ಯರೆಲ್ಲ ಸೆಲೆಕ್ಟ್ ಮಾಡೋದು. ಯಾರು ಸೆಲೆಕ್ಟ್ ಮಾಡ್ತಾರೆ ನಿನ್ನ? ಆ ದೇವರು ಸೆಲೆಕ್ಟ್ ಮಾಡುವಂತ ಹೃದಯ ರಾಜರಿಗೆ ಕೊಡ್ತಾನೆ ಮಾತು. ನಿನ್ನ ಹೃದಯ ಹೆಂಗೈತೆ? ಕನಿಕರಿಸುವ ಹೃದಯ ಐತಾ? ಕರುಣಿಸುವ ಹೃದಯ ಐತಾ? ದಯ ತೋರಿಸುವ ಹೃದಯ ಐತಾ? ಎಂತ ಹೃದಯ ಐತಿ? ಕಠಿಣ ಮಾಡಿಕೊಂಡಿಗೆ ಹೃದಯವನ್ನು ಕಠಿಣ ಮಾಡಿಕೊಂಡು ರೋಮದಲ್ಲಿ ಬರ್ತಾನೆ, ದೇವರ ಉಗ್ರತೆಯನ್ನು ಕೂಡಿಟ್ಕೊಂಡ್ರಂತೆ ಇಸ್ರಾಯೇಲ್ ಪ್ರಜೆಗಳು.
ನಮ್ಮ ಹೃದಯ ಕರಗಿ ಹೋಗ್ಲಿ, ನಮ್ಮ ಮನಸ್ಸು ಕರಗಿ ಹೋಗ್ಲಿ ದೇವರಿಂದ.